ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೊಡಿಸ್ತೇನೆ. ಇವತ್ತಿನ ವಿಷಯ ನಿಮ್ಗೆಲ್ಲರಿಗೂ ಕೂಡ ಚೆನ್ನಾಗಿ ತಿಳಿದಿದೆ. ಸನಾತನ ಧರ್ಮ, ಅದರಲ್ಲಿ ಸಂಸ್ಕಾರ ಕಾರ್ಯ ಅನ್ನೋದನ್ನ ತಗೊಂಡಿದ್ದೀನಿ. ಅವರು ಇಂದಿರಾ ಅವರು ಕೇಳಿದಾಗ ಏನ್ ಸಬ್ಜೆಕ್ಟ್ ಅಂತ ಹೇಳಿದಾಗ ನನ್ಗೆ ಈ ಸಬ್ಜೆಕ್ಟ್ ಮಾಡಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಅಂದ್ರೆ ಇನ್ ಡೀಟೇಲ್ ಆಗಿ ಮಾಡ್ಬೇಕು ಅಂತ ಅನ್ನಿಸ್ತಿತ್ತು. ಯಾತಕ್ಕೆ ಇನ್ ಡೀಟೇಲ್ ಆಗಿ ನಾವ್ ಇದನ್ನ ತಿಳ್ಕೊಳ್ಬೇಕು ಅಂತಂದ್ರೆ, ನಾವೆಲ್ಲ ಭಾರತೀಯರು, ನಾವೆಲ್ಲ ಯಾವುದೋ ಒಂದಾದ್ರೂ ಧರ್ಮ, ಸಂಸ್ಕೃತಿ, ಆಚರಣೆ, ಪದ್ಧತಿ, ಸಂಪ್ರದಾಯ ಅನ್ಕೊಂಡು ಏನೆಲ್ಲ ಒಂದು ಆಚರಣೆ ಮಾಡ್ತಾನೆ ಇದೀವಿ. ಅದಕ್ಕೆ ಹಿನ್ನೆಲೆ ಏನು ಅನ್ನೋದು ಅರ್ಥ ನಾವು ಸರಿಯಾಗಿ ತಿಳ್ಕೊಂಡು ಮಾಡ್ತಾನೆ ಇದೀವಿ. ಇಲ್ಲ ಅಂತ ಯಾರು ಇಲ್ಲ, ಯಾಕಂದ್ರೆ ನಾವೆಲ್ಲರೂ ಕೂಡ ಹಿಂದೂಗಳೇ. ಆದ್ರಿಂದ ನಮಗೆ ಒಂದು ಧರ್ಮ ಅನ್ನೋದು ಕೊಟ್ಟಿದೆ. ಯಾಕಂದ್ರೆ ನಾವೆಲ್ಲ ಈ ವಿಕಾಸ ನಿಯಮದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದೀವಿ. ನಾವು 5ನೇ ರೌಂಡ್ ನಲ್ಲಿ ಇದೀವಿ. 5ನೇ ಸಬ್ ರೇಸ್ ಅಲ್ಲಿ ನಾವು ಇವಾಗ ವಿಕಾಸ ಹೊಂದುತ್ತಾ ಇದೀವಿ. ಇವಾಗ ನಮಗೆ ಭಾರತಕ್ಕೆ ಒಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಭಾರತಕ್ಕೆ ಅಂದ್ರೆ ಧರ್ಮನ ಕೊಟ್ಟಿದ್ದಾರೆ. ಇದನ್ನ ರಿಲಿಜಿಯನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಭಾರತದಲ್ಲಿ ಇರುವಷ್ಟು ಧರ್ಮ ಇಡೀ ಪ್ರಪಂಚಾದ್ಯಂತ ಬೇರೆ ಕಡೆ ಇಷ್ಟೊಂದು ಇಲ್ಲ. ಒಂದು ಧರ್ಮ, ಅದರಲ್ಲಿ ಬೇರೆ ಏನೇನೇನೇನೋ ಕಮ್ಯುನಿಟಿಗಳು, ಅದರಲ್ಲಿ ಇನ್ನ ಸಬ್ ಕಮ್ಯುನಿಟಿಗಳು, ನಾವ್ ಈ ಜಾತಿ, ನಾವು ಆ ಜಾತಿ. ನೆನ್ನೆಗೆ ಅಂತೂ ಯಾರು ಬೇರೆ ಜಾತಿ ಅಂತಂದ್ರೆ ಏನೋ ಒಂದು ಮಹಾನ್ ಅಪರಾಧ ಆಗಿತ್ತು. ಇವತ್ತಿನ ದಿನ ಆ ಜಾತೀಯತೆ ಅನ್ನೋದು ಸಾಕಷ್ಟು ಕಡಿಮೆ ಆಗಿದೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರೂ ನಾವು ಅದನ್ನ ಒಪ್ಕೊಳ್ಳುವಂತ ಮನಸ್ಥಿತಿಗೆ ನಾವು ಇವತ್ತಿನ ದಿನ ಬಂದಿದ್ದೀವಿ. ಎಷ್ಟೋ ವಾಸಿ, ನೆನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಎಷ್ಟೋ ನಾವು ಬೆಟರ್ ಆಗಿದ್ದೀವಿ. ಈ ಸನಾತನ ಅಂತಂದ್ರೆ ಅತ್ಯಂತ ಪುರಾತನವಾದದ್ದು. ಇಡೀ ಪ್ರಪಂಚದಲ್ಲಿ ನಮ್ಮ ಇಂಡಿಯಾಗೆ ಇದನ್ನ ಕೊಟ್ಟಿದ್ದಾರೆ. ಸನಾತನ ಧರ್ಮ, ನಮ್ಮನ್ನ ಸನಾತನಿ ಅಂತಾನು ಕೂಡ ಹೇಳ್ತಾರೆ, ಅಥವಾ ಇದನ್ನ ಶಾಶ್ವತ ಧರ್ಮ ಅಂತ ಕೂಡ ಇದನ್ನ ಹೇಳಿ ಕರೀತಾರೆ. ಇದನ್ನ ನಾನು ಯಾತಕ್ಕೆ ತಗೊಂಡೆ ಅಂದ್ರೆ, ಇದನ್ನ ನಮ್ಗೆ ಕೊಟ್ಟಿರೋರು, ಈ ಸನಾತನ ಧರ್ಮ ಅನ್ನೋದನ್ನ ಡಾಕ್ಟರ್ ಆನಿ ಬೆಸೆಂಟ್ ಅವರು ಹಿಂದೂ ಯೂನಿವರ್ಸಿಟಿನ ಅವ್ರು ಪ್ರಾರಂಭ ಮಾಡಿದಾಗ ಸಣ್ಣ ಸಣ್ಣ ಹುಡುಗರಿಗೆ ಅವ್ರ ಜೀವನದಲ್ಲಿ ಇದನ್ನ ಕಲ್ತ್ಕೋಬೇಕು ಅಂತ ಅಂದ್ಬಿಟ್ಟು ಅವ್ರು ಅದನ್ನ ಕೊಟ್ರು. ಅದರಲ್ಲಿ ಅವರು ಮುಖ್ಯವಾಗಿ 4 ಚಾಪ್ಟರ್ನ ಅವರು ಕೊಟ್ಟಿದ್ದಾರೆ. ಅದು ಯಾವುದು ಅಂತಂದ್ರೆ, ಮೊದಲನೇದಾಗಿ ಅವರು ಸಂಸ್ಕಾರವನ್ನ ಕುರಿತು ಅವ್ರು ಹೇಳಿದ್ದಾರೆ. ಮತ್ತೆ ಶ್ರಾದ್ದ ನಾವು ಯಾವಾಗ ಮಾಡ್ತೀವಿ ಅಂತಂದ್ರೆ, ನಾವೆಲ್ಲ ಸತ್ತ ನಂತರ ಈ ಶ್ರಾದ್ದ ಕರ್ಮವನ್ನ ನಾವು ಮಾಡ್ತೀವಿ. ಆಮೇಲೆ ಶೌಚ ಯಾವಾಗ ಮಾಡ್ತೀವಿ? ಪ್ರತಿನಿತ್ಯವೂ ಕೂಡ ನಮ್ಮನ್ನ ನಾವು ಶುದ್ಧೀಕರಣಗೊಳಿಸ್ಕೊಳ್ತಾನೆ ಇದೀವಿ. ನಾವು ಬದುಕಿದ್ದಾಗ ಈ ಶೌಚವನ್ನ ನಾವು ಮಾಡ್ತೀವಿ. ಮತ್ತೆ ನಾವು ಈ ಜೀವನದಲ್ಲಿ ನಾವು ಕಲ್ತ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ತ್ಯಾಗ ಮಾಡೋದನ್ನ ಕಲ್ತ್ಕೊಳ್ಬೇಕಾಗಿದೆ. ಇದನ್ನ ಸ್ಯಾಕ್ರಿಫೈಸಸ್ ಅಂತ ಅಂದ್ಬಿಟ್ಟು ಹೇಳಿ ಕರೀತಾರೆ. ಈ ಸಂಸ್ಕಾರದಲ್ಲಿ 3 ರೀತಿಯಲ್ಲಿ ಅವರು ವಿಂಗಡಿಸ್ತಾರೆ. ಈ ಸಂಸ್ಕಾರವನ್ನ ಯಾತಕ್ಕೆ ಮಾಡ್ಬೇಕು? ನಾವೆಲ್ಲ ಥಿಯಾಸಫಿಕಲ್ ಸೊಸೈಟಿ ಸದಸ್ಯರು, ನಾವೆಲ್ಲ ಆತ್ಮರು, ಅಥವಾ ನಾವೆಲ್ಲ ಕೂಡ ಜೀವರು. ಈ ಜೀವ ಅನೇಕ ಕೋಶಗಳನ್ನ ಅದು ಒತ್ತು ತಂದಿದೆ. ನಮ್ದು ಸ್ಥೂಲಮಯ ಕೋಶದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ನೋಡ್ತೀವಿ, ಎಲ್ಲ ಅದೇ. ಭಾವನಾಮಯ ಕೋಶನೂ ಇದೆ, ಮನೋಮಯ ಕೋಶ ಇದೆ, ವಿಜ್ಞಾನಮಯ ಕೋಶ ಇದೆ, ಆತ್ಮಲೋಕ ಕೂಡ ಇದೆ ಅನ್ನೋದಿದೆ. ಅದ್ರೊಳಗಡೆ ನಾವು ಇದೀವಿ. ಈ ಕೋಶಗಳನ್ನ ನಾವು ಪರಿಶುದ್ಧಿಗೊಳಿಸ್ಕೊಳ್ಳೋಕ್ಕೋಸ್ಕರ ಈ ಧಾರ್ಮಿಕ ಸಂಸ್ಕಾರವನ್ನ ನಾವು ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ. ಮತ್ತೆ ಇದಕ್ಕೆ ಯಾರೆಲ್ಲ ನಮಗೆ ಸಹಾಯಕವಾಗಿ ಸಹಾಯ ಹಸ್ತವನ್ನ ನಮ್ಗೆ ನೀಡ್ತಾರೆ ಅಂತಂದ್ರೆ, ದೇವರು ಮತ್ತು ಋಷಿಮುನಿಗಳು ಆ ಹೊತ್ತಿನಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ. ನಮ್ಗೆ ಇದು ಏನು ನಾವು ತಿಳ್ಕೊಂಡೇ ಇಲ್ಲ. ಬಣಂತನ ಆದಾಗ, ಹೆರಿಗೆ ಆದಾಗ ಅಲ್ಲಿ ಮದರ್ ಅನ್ನೋರು ಬಂದು ಬ್ಲೆಸ್ ಮಾಡ್ತಾರೆ. ಆಮೇಲೆ ಮಾಂಗಲ್ಯ ಧಾರಣೆ ನಡಿಬೇಕಾದ್ರೆ ಮದುವೆ ಕಾರ್ಯದಲ್ಲೂ ಕೂಡ ಒಂದು ದೇವತೆ ಬಂದು ಅಲ್ಲಿ ಆಶೀರ್ವಾದ ಮಾಡ್ತಾರೆ. ಇದೆಲ್ಲ ಬರೀ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕಲ್ಲ, ನಮ್ಮ ಅಟ್ಮಾಸ್ಫಿಯರ್ ಏನಿದೆ ಸರೌಂಡಿಂಗ್ ಆಗಿರೋದು, ನಾವು ಮುಂದುವರಿಯೋದಕ್ಕೆ, ನಮ್ಮ ಏಕಾಗ್ರತೆ ಇನ್ನ ಹೆಚ್ಚು ಆಗಲಿ ಅಂತ ಅಂದ್ಬಿಟ್ಟು ಇದನ್ನ ಶುದ್ಧೀಕರಣವನ್ನ ನಾವು ಮಾಡ್ಕೊಳ್ತೀವಿ. ಇದುವರೆಗೂ ಕೂಡ ಈ ಸಂಸ್ಕಾರಗಳ ಬಗ್ಗೆ ನಾವು ಸ್ವಲ್ಪನೇ ನಾವು ಮಾಡ್ತಾ ಇರೋದು. ಅಂದ್ರೆ ಆಚರಣೆಯಲ್ಲಿ ಇವತ್ತಿನ ದಿನ ಇರೋದು ಅತ್ಯಂತ ಅಲ್ಪ ಮಟ್ಟ. ಆದ್ರೆ ಒಟ್ಟು 40 ತರಹದ ಸಂಸ್ಕಾರ ಕಾರ್ಯಗಳು ಮುಂಚೆ ಇದ್ವು. ಆದ್ರೆ ಇವತ್ತಿನ ದಿನ ಅಷ್ಟು ಕೂಡ ಇಲ್ಲ.
ಬರೀ 16 ಷೋಡಶ ಸಂಸ್ಕಾರ ಅಂತ ಹೇಳಿ ಕರೀತಾರೆ. 16 ಸಂಸ್ಕಾರಗಳಿದೆ. ನಾವು ಅದರಲ್ಲಿ ಹಬ್ಬ ಅಂದ್ರೆ ಒಂದ್ 2-3 ಏನೋ ನಾವು ಆಚರಣೆ ನಮ್ ಕೈಲಾಗಿದ್ದನ್ನ ನಾವು ನಮಗೆ ತಿಳಿದಿದ್ದನ್ನ ಹಿರಿಯರಿದ್ದಾಗ ಒಂದು ರೀತಿ ನಮ್ಮ ಆಚರಣೆಗಳು ವಿಚಾರಗಳು, ಹಿರಿಯರು ಹೋದಾಗ ಇನ್ನು ಸ್ವಲ್ಪ ಸ್ವಲ್ಪ ಅಲ್ಲ, ಹೆಚ್ಚಿನ ಮಟ್ಟದಲ್ಲಿ ಇವತ್ತಿನ ದಿನದ ನೋಡಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅದನ್ನ ನಾವು ಪಾಲಿಸ್ಬೇಕು. ಇದನ್ನ ಯಾವಾಗ ಪಾಲಿಸ್ಬೇಕು ಅಂದ್ರೆ ಒಂದು ಶಿಶು ಗರ್ಭಾವಸ್ಥೆಯಲ್ಲಿ ಇಂದ ಹಿಡಿದು ಅದು ಮರಣ ಹೊಂದೋ ತನಕ, ರೈಟ್ ಫ್ರಮ್ ಬರ್ತ್ ಟಿಲ್ ಡೆತ್, ಒಟ್ಟು 16 ಸಂಸ್ಕಾರ ಕಾರ್ಯಗಳು ಇದೆ ಅಂತ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಗರ್ಭಾವಸ್ಥೆಯಲ್ಲಿ ಶಿಶು ಇದ್ದಾಗ, ಬಾಲ್ಯದಲ್ಲಿ ವಿದ್ಯಾರ್ಥಿಯಾಗಿ ಅದು ಗುರುಕುಲದಲ್ಲಿ ಓದ್ತಾ ಇರ್ಬೇಕಾದ್ರೆ, ಒಂದು ವಯಸ್ಸನ್ನ ಹೊಂದಿದ ನಂತರ ಮತ್ತೆ ಮುದಿತನ ಅಥವಾ ಜ್ಞಾನ ಬರುವಂತ ಹಂತದಲ್ಲಿ, ಅಂದ್ರೆ ಹಣ್ಣು ಪಕ್ವ ಆಗತ್ತೆ ಅಂತ ಹೇಳ್ತೀವಲ್ಲ, ಅವಾಗಷ್ಟೇ ರುಚಿ, ಅವಾಗಷ್ಟೇ ನಮ್ಗೆ ಜ್ಞಾನ ಅನ್ನೋದು ಬರುತ್ತೆ. ಅವಾಗ ಆಯುಷ್ ಇರಲ್ಲ, ಕೈಯಲ್ಲಿ ಶಕ್ತಿ ಅನ್ನೋದು ನಮ್ಮಲ್ಲಿ ಕುಂದು ಹೋಗಿರುತ್ತೆ. ಆದ್ರಿಂದ ಈ ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ನಮ್ಗೆ ಅರ್ಹತೆ ಪಡಿಬೇಕು ಅಂತಾನೆ ಈ ಧಾರ್ಮಿಕ ವಿಧಿ ವಿಧಾನಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಆಚರಿಸ್ಬೇಕು, ಅದನ್ನ ಬೆಳೆಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ಆತ್ಮಕ್ಕೆ ಮೆತ್ತುಕೊಂಡಿದೆಯಲ್ಲ ಆ ಶುದ್ಧಿ, ಅದ್ ಎಲ್ಲವನ್ನೂ ನಾವು ಶುದ್ಧೀಕರಣಗೊಳಿಸ್ತಾ ಅದನ್ನ ಪರಿಶುದ್ಧಗೊಳಿಸ್ಬೇಕು. ಮತ್ತು ಕಟ್ಟ ಕಡೆಯಲ್ಲಿ ಏನ್ ಆಗ್ಬೇಕು ಅಂತಂದ್ರೆ ಸ್ವಜ್ಞಾನವನ್ನ ಪಡಿಬೇಕು, ಅಥವಾ ದೇವರೊಂದಿಗೆ ಐಕ್ಯತೆಯನ್ನ ನಾವು ಹೊಂದೋದಕ್ಕೆ ಇದೆಲ್ಲವೂ ಕೂಡ ನಮ್ಗೆ ಸಹಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇದರಿಂದ ಹೆಚ್ಚಿನ ಅರಿವು ನಮ್ಗೆ ಬರ್ತಾ ಬರ್ತಾ ಮನಸ್ಸಿನಲ್ಲಿ ಪ್ರೇಮ ಅನ್ನೋದು ಮೂಡುತ್ತೆ. ನಮ್ದು ಹೆಂಗೆ ಅಂತಂದ್ರೆ, ಒಂದು ಟನಲ್, ನಾವು ಮುಂಚೆ ಸೀಮೆಣ್ಣೆ ಎಲ್ಲ ಹಾಕ್ಬೇಕಾದ್ರೆ ಅಥವಾ ಎಣ್ಣೆ ಹಾಕ್ಬೇಕಾದ್ರೆ ಒಂದು ಫನ್ ಅಲ್ಲ ಅಂತ ಉಪಯೋಗಿಸ್ತಾ ಇದ್ವಿ. ಅದರಲ್ಲಿ ಕೆಳಗಡೆ ಸಣ್ಣದಿರುತ್ತೆ, ಮೇಲ್ಗಡೆ ಬಾಯಿ ಅಗಲವಾಗಿರುತ್ತೆ. ನಾವು ಹೆಚ್ಚು ಮಾಡ್ತಾ ಇದ್ದಂಗೆ ಅದು ಅಗಲವಾಗಿ ಹಾಕೊಂಡ್ತಾ ಹೋಗುತ್ತೆ, ಅದು ಹೆಚ್ಚುತ್ತಾ ಹೋಗುತ್ತೆ. ಇದನ್ನ ವೈದಿಕ ಸಂಸ್ಕೃತಿಯಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಶಿಶುವನ್ನ ಸಂಸ್ಕಾರವೆಂಬ ಕುಲುಮೆಯಲ್ಲಿ ಹಾಕಿ ಪರಿಶುದ್ಧಗೊಳಿಸೋದು ಅಂತ ಹೇಳ್ತಾರೆ. ಚಿನ್ನನ ಕುಲುಮೆಯಲ್ಲಿ ಹಾಕಿ ಕುಟ್ಟಿರ್ತಾರೆ, ನಾವು ಮಾಡ್ತೀವಿ. ಕಬ್ಬಣನೂ ಕುಲುಮೆಯಲ್ಲಿ ಹಾಕಿದ್ದಾನೆ ನಾವು ಕುಟ್ಟೋದು. ಸೊ ಚಿನ್ನ ಹೆಂಗೆ ಅಪರಂಜಿಯಾಗಿ ಹೊರಗಡೆ ಬರುತ್ತೆ, ಕಬ್ಬಣ ಹೆಂಗೆ ಒಂದು ಫಾರ್ಮ್ ನ ತಗೊಳುತ್ತೆ, ಅದೇ ರೀತಿ ಈ ಶಿಶು ಕೂಡ ಸಂಸ್ಕಾರ ಅನ್ನೋ ಕಾರ್ಯದಲ್ಲಿ ಅದೆಲ್ಲನೂ ಕೂಡ ಮುಂದುವರಿತಾ ಬಂದಂಗೆ ಅದ್ರೊಳಗಡೆ ನ್ಯೂನ್ಯತೆಗಳು ಏನೆಲ್ಲ ಇದೆ ಅದೆಲ್ಲ ಸುಟ್ಟು ಹೋಗಿ ಸದ್ಗುಣಗಳು ಬಂದು ಸೇರ್ಕೊಳ್ಳುತ್ತವೆ. ಏನಾದ್ರೂ ಇತ್ತು ನೆಗೆಟಿವ್ ಅಂದ್ರೆ ಆ ನೆಗೆಟಿವ್ಸ್ ಎಲ್ಲನೂ ಕೂಡ ಹೊರಟೋಗುತ್ತೆ. ಈ ಪ್ರಯತ್ನ, ಈ ಸಂಸ್ಕಾರ ಕಾರ್ಯವನ್ನು ಮಾಡ್ತೀವಲ್ಲ, ಅದರ ಪ್ರಯತ್ನವೇ ಆಚರಣೆ ರೂಪದವನ್ನ ತೆಗೆದುಕೊಂಡಿದೆ. ಇದೆಲ್ಲ ನಾವು ಸ್ವಪ್ರಯತ್ನದಿಂದನೇ ಇದನ್ನ ಮಾಡ್ಬೇಕು. ಇವುಗಳೇ ತಮ್ಮದೇ ಆದ ಅರ್ಥ ಮತ್ತು ಮಹತ್ವವನ್ನ ಹೊಂದಿದೆ. ಪ್ರತಿಯೊಂದಕ್ಕೂ ಕೂಡ, ಪ್ರತಿಯೊಂದು ಸಂಸ್ಕಾರ ಕಾರ್ಯಕ್ಕೂ ಕೂಡ ಒಂದು ಅರ್ಥನೂ ಇದೆ, ಮಹತ್ವನೂ ಇದೆ. ಈ ಸಂಸ್ಕಾರವು ಸಾಂಸ್ಕೃತಿಕ ಪರಂಪರೆ ಮತ್ತು ಪಾಲನೆಯನ್ನ ಸೂಚಿಸುತ್ತೆ. ನಮ್ಮ ಪರಂಪರೆ ಮತ್ತೆ ಅದನ್ನ ನಾವು ಪಾಲಿಸ್ಕೊಳ್ಬೇಕು. ಯಾರು ದ್ವಿಜ ಆಗ್ಬೇಕು ಅಂತಂದ್ರೆ, ನಮ್ದು ನೆಗೆಟಿವ್ ಎಲ್ಲ ಹೋಗಿ ಇನ್ನೊಮ್ಮೆ ಹುಟ್ಟೋದು ಅಂತ ಹೇಳ್ತಾರಲ್ಲ, ಪರಿಶುದ್ಧವಾಗಿ ಇನ್ನೊಂದು ಜನ್ಮ ಬಂತು ಅಂತ ಹೇಳ್ತಾರಲ್ಲ, ಆವಾಗ ಸಭ್ಯ ವ್ಯಕ್ತಿಯಪ್ಪ ಇವರು ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ, ಉತ್ತಮವಾದಂತಹ ನಡತೆಯನ್ನ ಹೊಂದಿದ್ದಾರೆ ಅಂತ ಹೇಳೋದಕ್ಕೆ ಇದೆಲ್ಲಾನು ಕೂಡ ಅವಶ್ಯಕತೆ ಇದೆ. ಮೊದಲನೆಯದಾಗಿ 16 ಸಂಸ್ಕಾರ ಅಂತ ಏನ್ ಹೇಳಿದೆ, ಅದರಲ್ಲಿ ಮೊದಲನೇದು ಗರ್ಭದಾನ ಸಂಸ್ಕಾರ ಅಂತ ಹೇಳಿ ಹೇಳ್ತಾರೆ. ಇದನ್ನ ಋಗ್ವೇದದಲ್ಲೂ ಇದೆ. ಇದು ವೇದಗಳಲ್ಲೆಲ್ಲ ಕೂಡ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. ಉಪನಿಷತ್ತುಗಳಲ್ಲೂ ಕೂಡ ಇದೆ, ಪುರಾಣಗಳಲ್ಲೂ ಕೂಡ ನಮಗೆ ಇದ್ರ ಬಗ್ಗೆ ಮಾಹಿತಿ ಅನ್ನೋದು ಸಿಕ್ಕತ್ತೆ. ನಾವು ಈ ಗೂಗಲ್ ಅಲ್ಲಿ ಹುಡುಕಿ ನೋಡಿದ್ರೆ ಇನ್ನು ಯಾವ್ಯಾವ ಮಂತ್ರ ಪಠಿಸ್ಬೇಕು ಅಂತನೂ ಕೂಡ ಇದೆ. ನಾನು ಬೆಂಗಳೂರಲ್ಲ ಇದ್ರೆ ಇನ್ನೊಂದ್ ಸ್ವಲ್ಪ ಪರಿಶ್ರಮ ಪಡ್ಬೋದಿತ್ತು. ನಾನು ಅಲ್ಲಿ ಇರೋದ್ರಿಂದ ನನ್ಗೆ ಸ್ವಲ್ಪ ಕಷ್ಟ ಆಯ್ತು. ಎಷ್ಟು ಆಯ್ತೋ ಅಷ್ಟು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಳಕ್ಕೆ ಸಾಧ್ಯ ಆಯ್ತು. ಈ ಗರ್ಭದಾನ ಸಂಸ್ಕಾರನ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಂದ್ರೆ, ದೇಹ ಸಂಪರ್ಕದಿಂದ ಪತ್ನಿಗೆ ಗರ್ಭಧಾರಣೆ ನೀಡುವುದು ಅಂತ ಹೇಳ್ತಾರೆ. ಪತ್ನಿಗೆ ಮಾತ್ರ, ಯಾರೋ XYZ ಅಲ್ಲ, ಪತ್ನಿಗೆ ಮಾತ್ರ ಗರ್ಭಧಾರಣೆ ನೀಡುವುದು. ವಿವಾಹದ ನಂತರದ ಮೊದಲ ಪವಿತ್ರ ವಿಧಿ, ಇದನ್ನ ಪವಿತ್ರ ಅಂತ ಹೇಳ್ತಾರೆ. ನಮ್ ಕಡೆ ಇದನ್ನ ನಿಷೇಕ ಅಂತ ಕೂಡ ಹೇಳಿ ಕರಿತೀವಿ. ಒಮ್ಮೆ ಶುದ್ಧೀಕರಿಸಿದ ಗರ್ಭವು ಶುದ್ಧ ಕ್ಷೇತ್ರವಾಗಿ ಉಳಿದಿರುತ್ತೆ. ಅದಕ್ಕೆ ಹೆಣ್ಣಿಗೆ ಇಷ್ಟೊಂದು ಮಹತ್ವ ಕೊಟ್ಟಿರೋದು. ಹೆಣ್ಣು ಕ್ಷೇತ್ರವನ್ನ ಹೊಂದಿದಾಳೆ. ಇವತ್ತು ಹೆಣ್ಣಿಗೋಸ್ಕರನೇ ವುಮೆನ್ಸ್ ಡೇ ಕೂಡ ನಾವು ಆಚರಣೆಯನ್ನ ಮಾಡ್ತಾ ಇದೀವಿ. ಆ ಕ್ಷೇತ್ರ
ಶುದ್ಧ ಕ್ಷೇತ್ರವಾಗಿ ಇರುತ್ತೆ. ಈ ಸಂಸ್ಕಾರ ಕಾರ್ಯದಲ್ಲಿ ಉಚ್ಚರಿಸುವ ಮಂತ್ರಗಳು ದೇವರನ್ನು ಕುರಿತು ಮಾಡುವ ಪ್ರಾರ್ಥನೆಗಳು. ಇದು ಮೂಲಭೂತವಾಗಿ ಆ ವಧು, ಆ ಹೆಣ್ಣು ಯಾರು ಇರ್ತಾರೆ, ಆ ಹೆಣ್ಣು ಉತ್ತಮ ಮಗುವಿಗೆ ಗರ್ಭವನ್ನ ಧರಿಸೋದಕ್ಕೆ ಸಹಾಯಕವಾಗುವಂತಹ ಮಂತ್ರಗಳನ್ನ ಅವರದನ್ನ ಪಠಿಸ್ತಾರೆ. ಆದ್ರಿಂದ ಪ್ರತಿಯೊಂದರಲ್ಲೂ ಕೂಡ ಒಂದು ಅರ್ಥವನ್ನ ನಾವು ಹುಡ್ಕೊಳ್ತಾ ಹೋಗ್ಬೇಕು. ಏನೋ ಎಲ್ಲೋ ಏನೂ ಇಲ್ಲ. ಇವತ್ತಿನ ದಿನ ಆಚಾರ ವಿಚಾರ ಎಲ್ಲ ಕಡಿಮೆ ಬರ್ತಾ ಇದೆ. ನಿನ್ನೆ ದಿವಸ ಹುಡುಗಿ ಇನ್ನು ಋತುಮತಿ ಆಗೋದಕ್ಕೆ ಮುಂಚೆ ಮದುವೆ ಮಾಡಿದ್ರು ಕೂಡ ಇದು ಒಂದು ನಿಷೇಕ ಕಾರ್ಯ ಅಂತ ಹೇಳಿ ಒಂದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಆಚರಣೆ ಎಲ್ಲ ತುಂಬಾ ಚೆನ್ನಾಗಿರೋದು. ಪ್ರತಿಯೊಂದನ್ನು ಕೂಡ ಶುದ್ಧೀಕರಿಸಿ ವೈಭವಯುತವಾಗಿ ಪ್ರೀತಿಪೂರ್ವಕವಾಗಿ ಮತ್ತೆ ಅಷ್ಟೇ ಭಕ್ತಿಯಿಂದ ಮಾಡ್ತಾ ಇದ್ದಂತ ಕಾರ್ಯಗಳು. ಅವ್ರಿಗೆ ಬರಲ್ಲ ಅನ್ಸುತ್ತೆ. ನೆಕ್ಸ್ಟ್ ಕಾರ್ಯ ಯಾವುದು ಅಂದ್ರೆ ಪುಂಸವನ ಸಂಸ್ಕಾರ ಅಂತ ಹೇಳಿ ಕರೀತಾರೆ. ಇದು ಗರ್ಭವತಿಯಾಗಿ 2 ಅಥವಾ 3ನೇ ತಿಂಗಳಲ್ಲಿ ಮಾಡುವಂತಹ, ಗರ್ಭಿಣಿಗೆ ಮಾಡುವಂತಹ ಒಂದು ಕಾರ್ಯ. ಇದು ಏನಕ್ಕೆ ಮಾಡ್ತಾರೆ ಅಂದ್ರೆ ಮಗು ಶಕ್ತಿ ಮತ್ತು ಚೈತನ್ಯದಿಂದ ತುಂಬಿರ್ಬೇಕು. ಎಷ್ಟೋ ಸಲ ಹೇಳ್ತಾರೆ ಗರ್ಭವತಿ ಆದಾಗ ಮಿಸ್ಕ್ಯಾರೇಜಸ್ ಆಗತ್ತೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಯಾಕಂದ್ರೆ 3 months ಆದ್ಮೇಲೆ ಹಾರ್ಟ್ ಬೀಟ್ ಎಲ್ಲ ಕೂಡ ಬರೋದು. ಸೊ 12 weeks ಕರೆಕ್ಟ್ ಆಗಿ ಗರ್ಭಿಣಿ ಆದವಳು ಚೆನ್ನಾಗಿ ನೋಡ್ಕೊಳ್ಬೇಕು. ಮತ್ತೆ ಆರೋಗ್ಯವಾಗಿರ್ಬೇಕು, ರೋಗ ಮುಕ್ತವಾಗಿರ್ಬೇಕು, ದೀರ್ಘಕಾಲ ಬದುಕಿರ್ಬೇಕು, ಆ ಮಗುಗೆ ಬುದ್ಧಿವಂತಿಕೆ ಇರ್ಬೇಕು, ಒಳ್ಳೆತನವನ್ನ ಹೊಂದಿರ್ಬೇಕು ಅಂತಂದ್ಬಿಟ್ಟು ಎಲ್ಲ ಹೇಳಿ ಆ ಮಂತ್ರವನ್ನ ಅವ್ರು ಹೇಳ್ತಾರೆ. ಇಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ, ಇಲ್ಲಿ ಮಗುವಿನ ಭ್ರೂಣದ ರಕ್ಷಣೆ ನಡೆಯುತ್ತೆ. ಆ ಭ್ರೂಣವನ್ನ ರಕ್ಷಣೆ ಏನ್ ಮಾಡ್ಬೇಕು, ಅದು ನಡೆಯುತ್ತೆ. ಅದರ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ತಾಯಿ ಯಾವ್ಯಾವ ರೀತಿ ಮುನ್ನೆಚ್ಚರಿಕೆಯನ್ನ ತಗೊಳ್ಬೇಕು. ತಾಯಿ ಸುಮ್ಮನೆ ಆಗೋದಲ್ಲ, ಮುನ್ನೆಚ್ಚರಿಕೆಯನ್ನ ತಗೊಳ್ಬೇಕು. ಗರ್ಭವತಿ ಅಂತ ತಕ್ಷಣ ಎಷ್ಟೊಂದು ಡಸ್ ಅಂಡ್ ಡೋಂಟ್ಸ್ ಅನ್ನೋದು ಅಲ್ಲಿಂದನೇ ಶುರು ಆಗತ್ತೆ. ಇದು ತಿನ್ಬೇಕು, ಇದು ತಿನ್ನಬಾರ್ದು, ಏನೋ ಆಸೆ ಇತ್ತು, ಕೆಲವೊಂದು ಆಸೆ ತೀರಿಸ್ತಾರೆ, ಕೆಲವೊಂದು ಆಸೆ ತೀರ್ಸಲ್ಲ. ಯಾಕಂದ್ರೆ ಮಿಸ್ಕ್ಯಾರೇಜ್ ಆಗತ್ತೆ ಅಂತ ಅಂದ್ಬಿಟ್ಟು ತೀರ್ಸಲ್ಲ. ಸೊ ಆಕೆ ಮುನ್ನೆಚ್ಚರಿಕೆಯನ್ನ ತಗೊಳ್ಬೇಕು. ಇಲ್ಲಿ ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಉಪಯೋಗಕರವಾಗಿ ಮಾಡುವಂತಹ ಒಂದು ಕಾರ್ಯ. ಇದಾದ್ಮೇಲೆ ಸೀಮಂತ. ಈ ಸೀಮಂತ ನಮ್ ಕಡೆ ಅನೇಕರು ನಾವು ಈ ಆಚರಣೆಯನ್ನ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಈ ಸೀಮಂತ ಅನ್ನೋದು ಯಾವಾಗ ಮಾಡ್ತಾರೆ? 4, 5, 6, 7, 8 ಒಬ್ಬೊಬ್ಬರಿಗೆ ಯಾವಾಗ ಸಾಧ್ಯ ಆಗುತ್ತೋ ಅವರು ಹಿರಿಯರು ಪಾಲಿಸ್ಕೊಂಡು ಬಂದಿರೋ ಪದ್ಧತಿ ಪ್ರಕಾರ ಮಾಡ್ತಾರೆ. ಕೆಲವರು ತಾಯಿ ಮನೆಯಲ್ಲಿ ಮಾಡಿದ್ರೆ, ಕೆಲವರು ಗಂಡನ ಮನೆಯಲ್ಲಿ ಮಾಡಿ ಇದನ್ನ ಕಳಿಸ್ಕೊಡ್ತಾರೆ. ಮುಖ್ಯವಾಗಿ ಏನಿದ್ರಲ್ಲಿ ಅಂತಂದ್ರೆ, ಕೂದಲನ್ನ ಬಾಚಿ ಬೈತಲೆಯನ್ನ ಬಗೆದು ವಿಭಾಗ ಮಾಡ್ತಾರೆ. ಇವತ್ತಿನ ದಿನ ಬೈತಲೆನೇ ಇಲ್ಲ ಎಷ್ಟೋ ಜನಕ್ಕೆ. ಇವತ್ತಿನ ದಿನ ಅದೊಂದು ಸ್ಟೈಲ್ ಆಗೋಗಿದೆ. ಇಲ್ಲಿ ಆ ಬಾಣಂತಿಗೆ ಬೈತಲೆಯನ್ನ ಬಗೆದು ವಿಭಾಗಿಸಿ, ಇಲ್ಲಿ ತಾಯಿ ಮಗು ರಕ್ಷಣೆಗೆ ಬೇಕು, ಹಾನಿ ಆಗ್ಬಾರ್ದು, ಮಗುವಿಗೆ ಆರೋಗ್ಯ ಇರ್ಬೇಕು, ಯಶಸ್ಸು ಇರ್ಬೇಕು, ಅಭ್ಯುದಯವನ್ನ ಖಚಿತಪಡಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ದೆವ್ವ ಭೂತ ಪ್ರೇತ ಅಂತ ಏನಾದ್ರು ಇದ್ರೆ ಅದು ತಾಯಿಯ ಗರ್ಭದಲ್ಲಿ ಆ ಮಗುಗೆ ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಆ ತಾಯಿ ರಕ್ಷಣೆಗಾಗಿ ಈ ಧಾರ್ಮಿಕ ಕಾರ್ಯವನ್ನ ನಡೆಸ್ತಾರೆ. ಅಲ್ಲಿ ಮುಖ್ಯವಾಗಿ ನಾವೆಲ್ಲ ಏನ್ ಮಾಡ್ತೀವಿ? ಯಾಕೆಂದ್ರೆ ಆ ಗರ್ಭಿಣಿ ಎಲ್ಲಿ ಓಡಾಡ್ತಿದ್ದಾಳೆ ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕು. ಕೈಬಳೆ ಶಬ್ದ ಹಾಕ್ತಾ ಇದ್ದಾರೆ ಕ್ಲೀನಾಗಿ ಗೊತ್ತಾಗುತ್ತೆ. ಹಸಿರು ಸಂಕೇತ, ಪೂರ್ವಾಭಿವೃದ್ಧಿ ಅಂದ್ಬಿಟ್ಟು ಹಸಿರು ಬಳೆ ತೋರಿಸ್ತಾರೆ. ಅವತ್ತು ಹಸಿರು ಸೀರೆಯನ್ನ ಉಡಿಸ್ತಾರೆ. ಮುಖ್ಯವಾಗಿ ಆರತಿ ಮಾಡಿ ದೃಷ್ಟಿ ತೆಗಿತಾರೆ. ದೆವ್ವಭೂತ ಯಾವ್ದು ಬೀಳ್ದೆ ಇರ್ಲಿ, ಕೆಟ್ಟ ದೃಷ್ಟಿ ತಾಯಿ ಮೇಲೆ ಬೀಳ್ದೆ ಇರ್ಲಿ ಅಂತ ಅಂದ್ಬಿಟ್ಟು. ನಮಗ್ ಗೊತ್ತೇ ಇರಲ್ಲ ನಮಗ್ ಕೆಟ್ಟ ದೃಷ್ಟಿ ಇದೆ ಅಂತ ಅಂದ್ಬಿಟ್ಟು. ಎಲ್ಲೋ ಹೊಟ್ಟೆ ಕಿಚ್ಚು, ಎಲ್ಲೋ ನನಗಾಗಿಲ್ಲ ಅವ್ರಿಗಾಯ್ತು, ಅಯ್ಯೋ ನನಗೆ ಆಸ್ತಿ ಬರಲಿಲ್ಲ ಅವ್ರ ಮನೇಲಿ ಮಗು ಹುಟ್ಟುಬಿಟ್ರೆ, ಇವೆಲ್ಲ ಸಾಮಾನ್ಯ. ಇದೆಲ್ಲ ನೆಗೆಟಿವ್. ಇದೆಲ್ಲ ಬಿಟ್ಟು ತಾಯಿ ರಕ್ಷಣೆ ಇರ್ಬೇಕು, ಮಗು ಆರೋಗ್ಯದಿಂದ ಇರ್ಬೇಕು, ಯಶಸ್ಸು ಅಭ್ಯುದಯವನ್ನ ಗಳಿಸ್ಬೇಕು ಅಂತಂದ್ಬಿಟ್ಟು ಪರಿಮಳಯುಕ್ತವಾದ ತೈಲವನ್ನ ತಲೆಗೆ ಸುರಿತಾರೆ. ಅದನ್ನ ಗರ್ಭದ ಹುಲ್ನಲ್ಲಿ ತಗೊಂಡು 3 ಕಡ್ಡಿನ ತಗೊಂಡು ಅದರ ಕಾಂಡದಿಂದ ಗರ್ಭಿಣಿಯ ಕೂದಲ ಮೂಲಕ 3 ಬಾರಿ ಓಂ ಅನ್ನೋ ಮಂತ್ರವನ್ನ ಮತ್ತೆ ಭೂರ್ಭುವ ಸ್ವಹ ಅಂತ ಹೇಳ್ಕೊಂಡು ಪ್ರತಿ ಸಲ ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ಅದನ್ನ ಮಾಡ್ತಾರೆ. ಅಕಸ್ಮಾತ್ ಏನಾದ್ರು ಮಗು ಹುಟ್ಟಕ್ ಮುಂಚೆನೆ ಅದೇನಾದ್ರು ವೃದ್ಧ ಹೊಂದಿದ್ರೆ ಮುಂದಿನ ಸಲ ಆಕೆ ಧರಿಸಿದಾಗ್ಲೂ ಕೂಡ ಈ ಒಂದು ಕಾರ್ಯವನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕೆಲವ್ರು ಏನೋ ಲಾಸ್ಟ್ ಮಿನಿಟ್ ಅಲ್ಲಿ ಮಗು ಹುಟ್ಟೇ ಬಿಡುತ್ತೆ, ಸೀಮಂತ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತಾರೆ, ಹುಟ್ಬಿಡುತ್ತೆ.
ಅವಾಗ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಸಲ ಆಕೆ ಗರ್ಭವತಿ ಆದಾಗ ಮತ್ತು ಕೂಡ ಈ ಸೀಮಂತವನ್ನ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಮಗು ಹುಟ್ಟುತ್ತಲ್ಲ, ಹಿಂದಿನ ಕಾಲದಲ್ಲೆಲ್ಲ ಮಗು ಎಲ್ಲಿ ಹುಟ್ಟೋದು? ಮನೆಯಲ್ಲೇ ಹುಟ್ಟೋದು ಮಕ್ಕಳು. ಇವತ್ತಿನ ದಿನ ಆಸ್ಪತ್ರೆ, ಇವತ್ತಿನ ದಿನ ಎಲ್ಲ ಪ್ಯಾಕೇಜ್ಗಳಂತ ಮಾಡ್ಬಿಟ್ಟಿದ್ದಾರೆ. ಸೂಲ್ಗಿತ್ತಿನ ಕರ್ಸ್ಕೊಳ್ಳೋರು, ಇಲ್ಲಾಂದ್ರೆ ಮನೆಯಲ್ಲೇ ಹಿರಿಯರು ಯಾರು ಇರ್ತಿದ್ರು ಅವರೇ ಬಾಣಂತನನ ಮಾಡ್ಬಿಡ್ತಾ ಇದ್ರು. ಅವ್ರಿಗೆಲ್ಲ ಕ್ಲೀನ್ ಆಗಿ ಗೊತ್ತಿರ್ತಿತ್ತು ಅವ್ರಿಗೆ. ಯಾಕಂದ್ರೆ ಈಗಿನ ತರ ಒಂದೇ ಮಗು ಅಲ್ಲ, ಆಗ ಮಕ್ಕಳು ಜಾಸ್ತಿ ಜನಿಸ್ತಾ ಇದ್ವು. ಆದ್ರಿಂದ ಈ ಜಾತಕರ್ಮ ಸಂಸ್ಕಾರ ಅಂದ್ರೆ ಮಗು ಹುಟ್ಟಿದ ಸಮಯದಲ್ಲೇ ಮಾಡ್ಬೇಕದನ್ನ. ಮಕ್ಕಳ ಬಳ್ಳಿ ಕತ್ತರಿಸೋಕ್ ಮುಂಚೆ ಮಾಡುವಂಥದ್ದು. ಶಿಶುವಿನಿಂದ ಸಾಕಷ್ಟು ಕೆಟ್ಟ ಶಕುನಗಳು ಇದನ್ನ ನಾಶ ಮಾಡ್ಬಿಡುತ್ತೆ. ನಾವೆಲ್ಲ ಜಾತಕ ಬರ್ಸ್ಕೊಂಡ್ ಬರಕ್ ಹೋಗ್ತೀವಿ, ನೋಡ್ತೀವಿ ಯಾವ ಟೈಮಲ್ಲಿ ಹುಟ್ಟಿದೆ, ಯಾವ ಗಳಿಗೆಯಲ್ಲಿ ಹುಟ್ಟಿದೆ, ರಾಶಿ ಏನು, ನಕ್ಷತ್ರ ಏನು, ಕುಂಡಲಿ ಬರ್ಸೋದು ಅಂತೆಲ್ಲ ಹೇಳ್ತೀವಲ್ಲ. ಸೊ ಆಗ ಈ ಎಲ್ಲಾ ಶಕುನ, ಈ ಒಂದು ಸಂಸ್ಕಾರ ಕಾರ್ಯವನ್ನ ಮಾಡಿದಾಗ ಆ ಕೆಟ್ಟ ಶಕುನ ಏನಾದ್ರೂ ಇದ್ರೆ ಆ ಕೆಟ್ಟ ಶಕುನ ಅನ್ನೋದು ನಾಶ ಆಗಿ ಹೊರಟೋಗುತ್ತೆ. ಮಗುವಿನ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಈ ವಿಧಿಯನ್ನ ಮಾಡ್ತಾರೆ. ಆಗ್ಲೇ ಹೇಳ್ದಂತೆ ಇದನ್ನ ಹೆರಿಗೆ ನಂತರ ಮಾಡ್ತಾರೆ. ಇಲ್ಲಿ ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳು ಮಾತ್ರ ಆ ತಾಯಿಗೆ ಒಂದು ನೀರನ್ನ ತಂದು ಸಿಂಪಡಿಸ್ತಾರೆ. ಆ ನೀರನ್ನ ಸಿಂಪಡಿಸ್ಬೇಕಾದ್ರೆ ಯಜುರ್ವೇದದ ಮಂತ್ರಗಳನ್ನ ಮತ್ತು ಅದ್ರ ಜೊತೆಗೆ ಇತರ ಮಂತ್ರಗಳನ್ನ ಅವರು ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಈ ಸಂಸ್ಕಾರ ಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸಬೇಕು. ಅವಾಗ ತಂದೆ ಅನ್ನೋರು ಒಳಗಡೆ ಇರ್ತಾರೆ. ಯಾರು ಆ ಮಗುವಿಗೆ ತಂದೆ ಆಗಿರ್ತಾರೋ ಅವರು ಅದೆಲ್ಲ ಸಂಸ್ಕಾರ ಕ್ರಿಯೆ ನಡೆಸಿದ ನಂತರ ಮೊಟ್ಟ ಮೊದಲನೇದಾಗಿ ಮಗುವಿನ ಮುಖವನ್ನ ನೋಡ್ತಾರೆ. ಅವಾಗ ಆ ತಂದೆಗೆ ಅನ್ಸುತ್ತಂತೆ, ಅವಾಗ ನನ್ನ ಪೂರ್ವಿಕರ ಋಣವ ತೀರಿಸಿ ನನ್ನ ಪಾಪದಿಂದ ನಾನು ಕಳ್ಕೊಂಡ್ ಬಂದೆ. ಪಿತೃ ಋಣ ಅಂತ ನಾವು ಹೇಳ್ತೀವಲ್ಲ, ಅವ್ರು ನಮ್ಗೆ ಜನ್ಮ ಕೊಟ್ಟಿದ್ದಾರೆ, ಇಲ್ಲಿ ಇಷ್ಟು ತನಕ ನಮ್ಮನ್ನ ಬೆಳೆಸಿದ್ದಾರೆ. ನಾನು ಕೂಡ ಒಂದು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದೀನಿ, ನನ್ನ ಪಿತೃ ಋಣವನ್ನ ನಾನು ತೀರಿಸಿದ್ದೀನಿ ಅಂತ ಅಂದ್ಬಿಟ್ಟು ಹಿರಿಯರನ್ನ ನೋಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ. ಸೊ ಪಿತೃ ಋಣ ಕಳೆದಂತೆ ಅವಾಗ ಆ ತಂದೆಗೆ ಬಹಳ ಸಂತೋಷ ಆಗತ್ತೆ. ಅವಾಗ ಆ ತಂದೆ ಯಾವ ಬಟ್ಟೆ ಹಾಕೊಂಡಿರ್ತಾನೆ ಆ ಬಟ್ಟೆ ಸಮೇತನೆ ತಣ್ಣೀರಿನಲ್ಲಿ ಹೋಗಿ ಸ್ನಾನ ಮಾಡ್ಬೇಕು. ಇಂದಿನ ಕಾಲದಲ್ಲಿ ನದಿಯೋ ಸರೋವರನೋ ಏನೋ ಇರೋದು, ಅಲ್ಲಿ ಹೋಗ್ಬಿಟ್ಟು ಅವರು ಸ್ನಾನ ಮಾಡಿ ನೀರನ್ನ ಸಿಂಪಡಿಸ್ಕೊಳ್ತಾ ಇದ್ರು. ಮಗು ಹುಟ್ಟಿದ ನಂತರ ಗಂಡು ಹೆಣ್ಣು ಮೆಜಾರಿಟಿ ಫಸ್ಟ್ ಮಗು ಗಂಡೆ ಬೇಕು ಅಂತ ಹೇಳ್ತಾರೆ. ಇದ್ರ ಪ್ರಕಾರ ಗಂಡು ಮಗು ಆದಾಗ ಅವಾಗ ಇಮಿಡಿಯೇಟ್ ದಾನವನ್ನ ಮಾಡ್ತಾರೆ. ಈ ದಾನ ಅನ್ನೋದು ಅತ್ಯಂತ ಅಪಾರ ಪುಣ್ಯಪ್ರದವಾದ್ದು ಅಂತ. ಇವತ್ತಿನ ದಿನನೂ ಮಗು ಹುಟ್ಟಿತು ಅಂತ ಕೇಳಿದ ತಕ್ಷಣ ದುಡ್ಡನ್ನು ಕೊಡ್ತಾರೆ. ಯಾರಿಗೆ ಕೊಡ್ತಾ ಇದ್ದೀವಿ? ನರ್ಸ್ಗಳಿಗೆ, ಡಾಕ್ಟರ್ಸ್ಗೆ ಇವತ್ತಿನ ದಿನ ನಾವು ಕೊಡ್ತಿದೀವಿ. ಹಿಂದಿನ ಕಾಲದಲ್ಲಿ ಬಂದಿರೋರಿಗೆಲ್ಲರಿಗೂ ಕೂಡ ಏನೋ ದಾನ ಧರ್ಮ ಮಾಡೋರು, ಬ್ರಾಹ್ಮಣರು ಕೂಡ ಅಲ್ಲೇ ಇರೋರು. ನಮ್ಮ ಶಕ್ತಿಯ ಅನುಸಾರ ಇದು, ಯಾಕಂದ್ರೆ ಇದು ಬಹಳ ಪುಣ್ಯಪ್ರದವಾದದ್ದು ಅಂತಂದ್ಬಿಟ್ಟು ಹೇಳಿ ತಂದೆ ಮಂತ್ರವನ್ನ ಉಚ್ಚರಿಸುತ್ತಾ, ಯೂಶಲಿ ಹಿಂದಿನ ಕಾಲದಲ್ಲೇ ಅವರೆಲ್ಲ ಆರ್ಟಿಫಿಷಿಯಲ್ ಏನು ಹಾಕೋತಾ ಇರಲಿಲ್ಲ, ಸಿಲ್ವರು ಹಾಕೋತಾ ಇರಲಿಲ್ಲ, ಚಿನ್ನನೇ ಹಾಕೊಳ್ತಾ ಇದ್ರು. ಚಿನ್ನದ ಉಂಗುರದ ಮೂಲಕ ಜೇನಿಂದ ಒಂದು ಸಣ್ಣ ಹನಿನ ಅದ್ದುಕೊಂಡು ಮಗು ತುಟಿ ಮೇಲೆ ಅದನ್ನ ತೀಡ್ತಾರಂತೆ. ಮಗು ಫಸ್ಟ್ ಜೇನನ್ನ ನಾಕ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದರಿಂದ ಅದರ ಮೇಧಾಶಕ್ತಿ ಹೆಚ್ಚುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಇದು ಮತ್ತೆ ಇಮಿಡಿಯೇಟ್ ಕಿವಿಲಿ ರಹಸ್ಯವಾಗಿ ಮಗು ಒಂದ್ ಹೆಸರು ಅಲ್ಲೇನೆ ತಂದೆಗೆ ಏನ್ ಬರುತ್ತೋ ಅದನ್ನ ರಹಸ್ಯವಾಗಿ ಇಟ್ಬಿಡ್ತಾರೆ. ಯಾಕೆ ಅಂತಂದ್ರೆ ಯಾರಾದ್ರೂ ಮಾಟ ಮಂತ್ರ ಈ ಹೆಸರಲ್ಲಿ ಮಾಡಿ ಅಂತ ಮಾಟ ಮಂತ್ರ ಎಲ್ಲಿ ಮಾಡ್ಬಿಡ್ತಾರೋ ಅಂತಂದ್ಬಿಟ್ಟು ಇದನ್ನ ಕಿವಿಯಲ್ಲಿ ತಂದೆ ಮಾತ್ರ ಇದನ್ನ ಕಿವಿಯಲ್ಲಿ ಹೇಳ್ತಾರೆ. ಮತ್ತೆ ದೀರ್ಘಾಯುಷ್ಯ ಅಂದ್ರೆ 100 ವರ್ಷ ಆಯುಷ್ ಬರ್ಲಿ ಅಂತ ಹೇಳಿ ಭೂತಾಯಿಯನ್ನ ಕುರಿತು ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಇಷ್ಟೇ ಅಲ್ಲ, ಅಲ್ಲಿ ಸೇರಿರುವಂತಹ ಬ್ರಾಹ್ಮಣರು ಕೂಡ ಚೆನ್ನಾಗಿ ಆಗ್ಲಿ ಮಗುಗೆ ಅಂತ ಹೇಳಿ ಆಶೀರ್ವಾದವನ್ನ ಕೂಡ ಅವರು ಮಾಡ್ತಾರೆ. ತಂದೆ ಇನ್ನೊಂದು ಮಂತ್ರದ ಮೂಲಕ ಶತ್ರುವಿಗೆ ನೀನು ಕಲ್ಲಾಗು, ಕೊಡಲಿಯಾಗು, ಚಿನ್ನದಂತೆ ಅವಿನಾಶಿಯಾಗು ಅಂತ ಕೂಡ ಅಲ್ಲಿ ಹರಿಸ್ತಾನೆ. ಮಂತ್ರದ ಮೂಲಕನೇ ಇದನ್ನ ಹರಿಸ್ತಾನೆ. ಶಕ್ತಿ, ಶೌರ್ಯ, ಖ್ಯಾತಿ ಎಲ್ಲವೂ ಕೂಡ ಬರ್ಲಿ ಅಂತ ಹೇಳಿ ಮಕ್ಕಳ ಬಳ್ಳಿಯನ್ನ ತಂದೆ ಕತ್ತರಿಸ್ತಾರ. ನಂತರ ತಾಯಿಗೆ ಎದೆ ಹಾಲನ್ನು ಕುಡಿಸೋದಿಕ್ಕೆ ಕೊಡ್ತಾನೆ. ನಂತರ ಜಲದೇವತೆಗಳು ಮಗುವನ್ನ ರಕ್ಷಣೆ ಮಾಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಯಾಕಂದ್ರೆ ಈ ಪ್ರಪಂಚ ನಾವು ನೋಡಿದಾಗ 80 ಭಾಗಕ್ಕಿಂತಲೂ ಹೆಚ್ಚಾಗಿರೋದು ನೀರೇ. ಸೊ ಅದಕ್ಕೋಸ್ಕರ ವರುಣನನ್ನ ಪ್ರಾರ್ಥಿಸಿ ನನ್ನ ಮಗುವನ್ನ ರಕ್ಷಿಸು ಅಂತಂದ್ಬಿಟ್ಟು ಎಷ್ಟೇ ಸ್ವಿಮ್ಮಿಂಗ್ ಬಂದ್ರು ಕೆಲವು ಸಲ
ಮುಳುಗೋಗೋ ಸಾಧ್ಯತೆಗಳು ಅತ್ಯಂತ ಹೆಚ್ಚು. ಆದ್ರಿಂದ ರಕ್ಷಿಸು ಅಂತಂದ್ಬಿಟ್ಟು ಹೇಳಿ ಕರೀತಾನೆ. ಅದರ ನಂತರ ಬರುವಂತದ್ದು ಕಾರ್ಯ ಕರ್ಣವೇದ ಸಂಸ್ಕಾರ ಅಂತ ಹೇಳ್ತಾರೆ. ಕಿವಿ ಚುಚ್ಚು ಸಂಸ್ಕಾರ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಕಿವಿ ಚುಚ್ಚತಾನೆ ಇದ್ರು. ಬರೀ ಈ ಮುಸ್ಲಿಮರಲ್ಲಿ ಮಾತ್ರ ಕಿವಿ ಚುಚ್ಚಲ್ಲ. ಎಷ್ಟೋ ಮುಂದಿನ ಅದನ್ನ ಚಿಕ್ಕ ಹುಡುಗಿ ಇದ್ದಾಗ ಹುಡುಗನ್ ಕಿವಿ ಚುಚ್ಚಿದೆಯೋ ಇಲ್ಲ ನೋಡು ಒಂದ್ ಜಾತಿ ಗೊತ್ತಾಗತ್ತೆ ಅಂತ ಹೇಳೋರು. ಅವಾಗ ಹಿಂದೂ ಮತ್ತು ಮುಸ್ಲಿಂ ಮಾತ್ರನೇ ಇದ್ರು. ಕಿವಿ ಚುಚ್ಚಿಲ್ಲ ಅಂದ್ರೆ ಅದು ಮುಸ್ಲಿಂ, ಕಿವಿ ಚುಚ್ಚಿದ್ರೆ ಅದು ಹಿಂದೂ ಅಂತ. ಕಿವಿ ಚುಚ್ಚೋದು ಕೂಡ ಒಂದು ಬಹಳ ದೊಡ್ಡದಾದ ಕಾರ್ಯನೇ. ಜನನವಾದ 12ನೇ ದಿವಸ ಅಥವಾ 1 ವರ್ಷದ ಕೆಳಗೆ ಮಾಡ್ತಾರೆ. ಕರೆಕ್ಟಾಗಿ ಒಂದು ಅಕ್ಕಸಾಲಿಗಳನ್ನ ಕರೆಸ್ತಾರೆ. ಎಲ್ಲಿ ನಾವು ಕಿವಿ ಚುಚ್ಚಬೇಕು ಅಂತೀವೋ ಒಂದು ಸುಣ್ಣದಲ್ಲಿ ಒಂದು ಸಣ್ಣ ಬೊಟ್ಟು ಮಾಡಿ ಅಲ್ಲಿ ಇಟ್ಟು ಒಂದು ಮುರಾನ ತಗೊಂಡು ಅದಕ್ಕೆ ಹಾಕ್ತಾರೆ. ಹಿಂದೆಗಡೆ ಆ ಕಂಬಿಯನ್ನ ಸುತ್ತುತ್ತಾರೆ. ಯಾರು ಕಿವಿಗೆ ಆರ್ಟಿಫಿಷಿಯಲ್ ನ ಹಾಕಲ್ಲ. ಬಂಗಾರದಲ್ಲೇನೆ ಅವ್ರು ಅದನ್ನ ಹಾಕ್ತಾರೆ. ಇವಾಗ ಎಲ್ಲ ಇನ್ನ ಸ್ಟೈಲ್ ಬಂದ್ಬಿಟ್ಟಿದೆ. ಇಲ್ಲ, ಗನ್ನಲ್ಲಿ ಡಾಕ್ಟರ್ ಮಾಡ್ತಾರೆ. ಈ ಬೇವಿನ ಎಲೆದು ಕಡ್ಡಿನ ಅವರು ಅದರಲ್ಲಿ ಇಡ್ತಾರೆ. ಆಕ್ಚುಲಿ ಕಡ್ಡಿ ದಪ್ಪನೇ ಇದೆ. ಬೇವಿನ ಕಡ್ಡಿ ಎಲ್ಲ ಇಡೋದು ಚಿನ್ನದ ಮುರದಲ್ಲೇನೆ ಚುಚ್ಚಿದ್ರೆ ಯಾವುದೇ ತರಹದ ಡರ್ಟ್ ಅನ್ನೋದು ಇರಲ್ಲ. ಮತ್ತೆ ಇನ್ಫೆಕ್ಷನ್ ಆಗಲ್ಲ ಮಗುಗೆ. ಎಷ್ಟೋ ಜನ ಆರ್ಟಿಫಿಷಿಯಲ್ ಹಾಕೊಂಡ್ರೆ ಇನ್ಫೆಕ್ಷನ್ ಆಗೋಗುತ್ತೆ ಅಂತ ಹೇಳಿ ಹಾಕಲ್ಲ. ಬರೀ ಒರಿಜಿನಲ್ ಇದ್ರೆ ಮಾತ್ರನೇ ಹಾಕ್ತಾರೆ. ಸೊ ಅವಾಗ ಕಿವಿನ ಚುಚ್ಚುತ್ತಾರೆ. ಇದು ಮೆದುಳು ಮತ್ತು ಆಕ್ಯುಪ್ರೆಷರ್ಗೆ ಇದು ಸಂಬಂಧಪಟ್ಟಿದೆ. ಕಿವಿ ಚುಚ್ಚೋದು ಕೂಡ ಒಂದು ಸಂಸ್ಕಾರ ಕಾರ್ಯ. ನಂತರ ನಾವೆಲ್ಲ ಇವತ್ತಿಗೂ ಕೂಡ ಮಾಡ್ತೀವಿ. ಯಾವ ಕಾರ್ಯ ಅದು? ನಾಮಕರಣ. ಅದು ಒಂದು ದೊಡ್ಡ ಕಾರ್ಯ. ಎಲ್ಲರಿಗೂ ತಿಳಿಸಿ ಮಗುವಿಗೆ ಒಂದು ಹೆಸರು ನಾವು ಕರಿಬೇಕು. ಹಿಂದಿನ ಕಾಲದಲ್ಲಿ ಏನಂತ ಹೆಸರಿಡೋರು? ಅಜ್ಜಿ, ತಾತ, ಮುತ್ತಜ್ಜಿ, ಮುತ್ತಾತ, ಮನೆ ದೇವರು ಅಥವಾ ದೇವರ ಹೆಸರು. ಎಲ್ಲಿಂದ ಹೋಗ್ರಿ ಎಲ್ಲರ ಮನೇಲೂ ಅದೇ ಹೆಸರು. ಹುಡುಗಿಯಾಗ್ಲಿ ತಂದೆ ಕಡೆನೂ ಇರುತ್ತೆ, ತಾಯಿ ಕಡೆನೂ ಇರುತ್ತೆ. ಈ ತರ ಒಟ್ಟು ಹುಟ್ಟಿದಾಗ ತಂದೆ ಇಟ್ಟಿದ್ ಒಂದ್ ಹೆಸರಾದ್ಮೇಲೆ ಮಗುವಿಗೆ ಜಾತಕದ ಪ್ರಕಾರ ಯಾವ ಅಕ್ಷರ ಬರುತ್ತೆ ಅದರಲ್ಲಿ ಒಂದ್ ಹೆಸರು ತಗೊಂಡು ಒಟ್ಟು 5 ಹೆಸರನ್ನ ಇಡ್ತಾನೆ ಒಂದು ಮಗುಗೆ. ಯಾಕಂದ್ರೆ ಒಂದು ವ್ಯಕ್ತಿಯನ್ನ ಗುರುತಿಸೋದಕ್ಕೆ ಮತ್ತು ಅದು ಇತರರೊಂದಿಗೆ ವ್ಯವಹಾರ ಮಾಡೋದಕ್ಕೆ ಬೇಕೇ ಬೇಕಾಗತ್ತೆ. ಇವತ್ತಿನ ದಿನ ಒಂದು ರೂಲ್ ಕೂಡ ಮಾಡಿದ್ದಾರೆ. ಇನ್ಶಿಯಲ್ ಈಸ್ ಎ ಮಸ್ಟ್. ಇವಾಗ ತಂದೆ ಹೆಸರು ಬೇಕು, ಇಲ್ಲಾಂದ್ರೆ ಇನ್ಶಿಯಲ್ ಇರ್ಲೇಬೇಕು. ಇನ್ಶಿಯಲ್ ಇಲ್ಲದೆ ಹೋದ್ರೆ ಆಗಲ್ಲ. ಇವಾಗ ಹೊಸದಾಗಿ ರೂಲ್ ಮಾಡಿದ್ದಾರೆ. ಮುಂಚೆ ಎಲ್ಲ ಏನಿತ್ತು, ಮನೆತನದ ಹೆಸರೇ ಇರೋದು. ಈ ಮನೆಯವರು ಅಂತಂದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ. ಸರ್ ನೇಮ್ ಅನ್ನೋದು ಇರೋದು. ತಂದೆ ಹೆಸರು ಇದ್ದೇ ಇರುತ್ತೆ. ಇವಾಗ ಅದೆಲ್ಲ ಚೇಂಜ್ ಆಗೋಗಿದೆ ಇವತ್ತಿನ ದಿನಕ್ಕೆ. ಆದ್ರೆ ನಿನ್ನೆಗೆ ಅದು ಇರ್ಲಿಲ್ಲ. ನಾಮಕರಣ ಮಾಡೋದು ಪೋಷಕರ ಕರ್ತವ್ಯ. ಇದು ಅವರ ಕರ್ತವ್ಯ. ಇದನ್ನ ಮಾಡ್ಲೇಬೇಕು ಪೋಷಕರು. ಇದು ಮಗುವಿನ ಜೀವನದ ಒಂದು ನಿರ್ದಿಷ್ಟ ಗುರಿಯನ್ನ ಇದು ನೆನಪಿಗೆ ತಂದು ಕೊಡುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಮಗುವಿಗೆ ನಾಮಕರಣ ಮಾಡಬೇಕು. ಇದೇ ಮಗು ಅದು ಗಂಡು ಹೆಣ್ಣು ಹೆಸರು ಹೇಳಿದ ತಕ್ಷಣ ಗೊತ್ತಾಗತ್ತೆ. ಇವತ್ತಿನ ದಿನ ನಾವು ದೀಪ ಅಂತ ಹೆಸರು ಹೇಳ್ತೀವಿ. ಅದು ಹುಡುಗನ ಹುಡುಗಿನ? ಹುಡುಗ ದೀಪನೂ ಇದೆ, ಹುಡುಗಿ ದೀಪನೂ ಇದೆ. ಜ್ಯೋತಿ ಅಂತ ಹೇಳ್ತೀವಿ. ಹುಡುಗ ಜ್ಯೋತಿನ, ಹುಡುಗಿ ಜ್ಯೋತಿನ? ಕಿರಣ್. ಕಿರಣ. ಹೌದು, ಏನು ಗೊತ್ತಾಗಲ್ಲ. ಎಷ್ಟೋ ಹೆಸರು ನೆನಪಿಗೂ ಬರಲ್ಲ. ಹಿಂದಿನ ಕಾಲದಲ್ಲಿ ಒಂದ್ ಹೆಸರು ಇಟ್ರೆ ಅದ್ರ ಜೊತೆಗೆ ಅದು ದೊಡ್ಡದ ಆಗ್ತಾ ಆಗ್ತಾ ಅಮ್ಮ ಅಪ್ಪ ಅಂತ ಇಮಿಡಿಯೇಟ್ ಆಗಿ ನಾವು ಆಡ್ ಮಾಡ್ಬೋದಿತ್ತು. ಪಾರ್ವತಿ ಅಂತ ಇಟ್ರೆ ಪಾರ್ವತಮ್ಮ, ಲಕ್ಷ್ಮಿ ಅಂತ ಇಟ್ರೆ ಲಕ್ಷ್ಮಮ್ಮ, ಹೆಂಗೋ ಹೇಳ್ಬೋದಿತ್ತು. ಇವಾಗ ಏನು ಹೇಳಕ್ ಆಗಲ್ಲ. ಅಮ್ಮ ಅಮ್ಮ ಎಲ್ಲ ಹೋಯ್ತು ಅಷ್ಟೇ. ಇನ್ನ ಅದ್ರಲ್ಲೂ ಹೆಸರು ಅರ್ಧ ಕತ್ತರಿಸಿ ಕರೀತಾರೆ. 1 ಅಕ್ಷರ 2 ಅಕ್ಷರ ಹಂಗೆ ಅಂತಂದು ತರ ಬಂದ್ಬಿಟ್ಟಿದೆ. ಇದರ ನಂತರ 7ನೇ ಕಾರ್ಯ ಯಾವುದು ಅಂತಂದ್ರೆ ನಿಷ್ಕ್ರಮಣ ಸಂಸ್ಕಾರ ಅಂತ ಹೇಳ್ತಾರೆ. ನಿಷ್ಕ್ರಮಣ ಅಂದ್ರೆ 4ನೇ ತಿಂಗಳಲ್ಲಿ ಮಗುನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ಮಗು ಒಳಗಡೆನೆ ಇರುತ್ತೆ. ಇವತ್ತಿನ ದಿನ ಆಸ್ಪತ್ರೆಯಲ್ಲಿ ಹುಟ್ಟು ಬಂದಾಗ ದಾರಿಲೇ ಅದು ಬರುತ್ತೆ. ಯಾರು ಬೇಕಾದ್ರೂ ಬರ್ತಾರೆ, ಒಳಗಡೆ ಹೋಗ್ತಾರೆ. ಮುಂಚೆ ಎಲ್ಲ ಹಿಂದಿನ ಕಾಲದಲ್ಲಿ ನಾನು ನೋಡ್ತಾ ಇದ್ದೆ ನಮ್ಮ ದೊಡ್ಡಜ್ಜಿ ಮನೇಲಿ ಒಂದ್ ಕಡೆ ಕಾರ್ನರ್ ಅಲ್ಲಿ ಫುಲ್ಲು ಕ್ಲೋಸ್ ಮಾಡ್ಬಿಟ್ಟಿರೋರು, ಯಾರಿಗೂ ಅಲ್ಲಿ ಇಲ್ಲ. ಕೈ ಕಾಲು ತೊಳ್ಕೊಂಡೇ ಹೋಗ್ಬೇಕು ಎಲ್ಲ ಇತ್ತು. ಇವಾಗ ಏನಿಲ್ಲ. ಮನೆ ಒಳಗಡೆನೂ ಆಚೆ ಕಡೆ ಹಾಕೊಂಡು ಹೋಗೋ ಚಪ್ಪಲಿನೇನೆ, ಅಡುಗೆ ಮನೆಯಲ್ಲೇ ಚಪ್ಪಲಿ ಸ್ಟ್ಯಾಂಡ್. ಇದು ಇವತ್ತಿನ ದಿನದ್ದು. ಹಿಂದಿನ ಕಾಲದಲ್ಲಿ ಇದೆಲ್ಲ ಇರ್ಲಿಲ್ಲ. ಮಗುನ ಮೊಟ್ಟ ಮೊದಲ ಆಚೆ ಕಡೆ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಒಂದು ಆಚರಣೆಯನ್ನ ಮಾಡ್ತಾ ಇದ್ರು.
ಅದು ಯಾವುದು ಅಂತಂದ್ರೆ ಮಗು ಬಿಸಿಲಿಗಾಗ್ಲಿ ತಂಪು ಗಾಳಿಗಾಗ್ಲಿ ಅಥವಾ ಶುದ್ಧ ಗಾಳಿಗಾಗ್ಲಿ ಅದು ಒಗ್ಗಬೇಕು, ಪ್ರಕೃತಿಯೊಡನೆ ಅದು ಬೆಳಿಬೇಕು, ಪ್ರಕೃತಿಯ ಆಶೀರ್ವಾದವನ್ನ ಅದು ತಗೋಬೇಕು ಅಂತ ಹೇಳಿ ಈ ಸಂಸ್ಕಾರ ಕಾರ್ಯವನ್ನ ಮಾಡ್ತಾ ಇದ್ರು. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಎಲ್ಲವೂ ಕೂಡ ಮಗುಗೆ ಆಶೀರ್ವಾದ ಮಾಡ್ಬೇಕು. ಅದಕ್ಕೋಸ್ಕರ ಮಗುನ ಆಚೆಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಬಟ್ಟೆ ಎಲ್ಲೆಲ್ಲಿ ಸುತ್ತಬೇಕು ಅಲ್ಲೆಲ್ಲ ಸುತ್ತಿ, ಕಿವಿಗೆಲ್ಲ ಸ್ಕಾರ್ಫ್ ಮಫ್ಲರ್ ಎಲ್ಲ ಹಾಕಿ, ಕಾಲಕ್ಕೆ ಕಾಲ್ಚೀಲ ಹಾಕಿ, ಬರೀ ಉಸಿರಾಡಕ್ ಮಾತ್ರ ಮೂಗನ್ನ ಒಂದ್ ಸ್ವಲ್ಪ ಬಿಟ್ಟು, ಮಗು ಮುಖ ಒಂಚೂರು ಎಕ್ಸ್ಪೋಸ್ ಆಗಿರುತ್ತೆ, ಇನ್ನೆಲ್ಲ ಕೂಡ ಕ್ಲೀನ್ ಆಗಿ ಪ್ಯಾಕ್ ಮಾಡ್ಬಿಟ್ಟು ತಗೊಂಡು ಹೋಗ್ತಾ ಇದ್ರು. ಆಮೇಲೆ ಸ್ವಲ್ಪ ಸ್ವಲ್ಪ ಬಿಡ್ತಾರೆ. ಅಂದ್ರೆ ಬೇಸಿಗೆ ಕಾಲ ಕರ್ಕೊಂಡು ಹೋಗ್ತಾರೆ. ಮಗು ನಂಗೆ ಕರ್ಕೊಂಡು ಹೋಗ್ತಾರಾ? ಏನ್ ಮಾಡ್ತಾರೆ? ಅದೆಲ್ಲ ಸುತ್ತಿದ್ರು. ಆಮೇಲೆ ದೃಷ್ಟಿ ಆಗ್ಬಾರ್ದು ಅಂತ ದೊಡ್ಡ ಕರಿ ಬೊಟ್ಟು, ಇಲ್ಲೊಂದ್ ಚುಕ್ಕೆ ದೃಷ್ಟಿ ಬೊಟ್ಟು, ಇಲ್ಲೊಂದ್ ಚುಕ್ಕೆ, ಕೈಗೊಂದು ಕಾಲ್ಗೊಂದು, ಎಷ್ಟು ದೃಷ್ಟಿ ಮಗುನ ಅಷ್ಟು ರಕ್ಷಣೆ ಮಾಡ್ತಾ ಇದ್ರು. ಇವತ್ತಿನ ದಿನ ಎಲ್ಲಿದೀವಿ ನಾವು? ಅಷ್ಟು ಪ್ರೀತಿಯಿಂದ ನಮ್ಮನ್ನ ಬೆಳೆಸ್ತಾ ಇದ್ರು, ಅಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡು ನಮ್ಮನ್ನೆಲ್ಲರನ್ನು ಕೂಡ ಅದೇ ರೀತಿಯಾಗಿ ಬೆಳೆಸ್ತಿದ್ದಾರೆ. ಮಗು 4 ತಿಂಗಳಲ್ಲಿ ಆಚೆಗಡೆ ಕರ್ಕೊಂಡು ಹೋದ್ಮೇಲೆ ಹೆಚ್ಚು ಕಡಿಮೆ 6 ತಿಂಗಳು ಅಂತಂದ್ರೆ ಹಲ್ಲು ಬರೋ ಸಮಯದಲ್ಲಿ ಅನ್ನಪ್ರಾಶನ ಅಂತ ಹೇಳಿ ಒಂದು ಕಾರ್ಯವನ್ನ ಮಾಡ್ತಾರೆ. ಇದು ಕೂಡ ಅನೇಕ ಮನೆಗಳಲ್ಲಿ ನಡೆಯುತ್ತೆ. ಅಂದ್ರೆ ಘನ ಆಹಾರವನ್ನ ಮಗುಗೆ ಕೊಡುವಂತಹ ಕಾಲ. ಅಲ್ಲಿ ತನಕ ಬರೀ ಈ ರಾಗಿ ಸರಿನೋ ಅಥವಾ ತರಕಾರಿದು ಲಿಕ್ವಿಡ್ ಸೂಪು, ಬರೀ ಆ ತರದ್ದು, ಬರೀ ಎಷ್ಟು ಮಗು ಡೈಜೆಸ್ಟ್ ಮಾಡ್ಕೊಳಕ್ಕೆ ಶಕ್ತಿ ಇದೆ. ತಾಯಿ ಹಾಲು ಬಿಟ್ಟು ಮೇಲ್ಗಡೆಗೆ ಒಂಚೂರು ಸರಿ, ಬರೀ ಇಷ್ಟೇನೆ. ಅದು ಎಷ್ಟು ಲಿಕ್ವಿಡ್ ಮಾಡಕ್ ಸಾಧ್ಯನೋ ಅಷ್ಟು. ಹಾಲಿಗೂ ಅಷ್ಟೇ, ನೀರು, ಅದು ಹಸುವಿನ ಹಾಲು ಕೊಡ್ತಾ ಇದ್ರು, ನೀರ್ ಹಾಕಿ ಮಗುಗೆ ಮೇಲ್ಗಡೆ ಹಾಲು ಕೊಟ್ರೆ. ಇವಾಗೆಲ್ಲ ಬಾಟ್ಲ್ ಅಲ್ಲಿ ಪೌಡರ್ ಅಲ್ಲಿ ಬಂದ್ಬಿಡತ್ತೆ. ಹೇಳ್ತಾರೆ ಇವಾಗೆಲ್ಲ ಮಾಡ್ತಾ ಇರೋದು ಏನು? ಇವತ್ತಿನ ದಿನ ಕೆಲ್ಸಕ್ಕೆ ಹೋಗ್ತಾರೆ, ಮಾಡ್ಬೇಕು, ಮನೇಲಿದ್ರು ಕೆಲಸ ಮಾಡ್ಬೇಕು, ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ. ತಾಯಿ ಮಗುವಿನ ಬಾಂಧವ್ಯ ಹುಟ್ಟಿಸಿದಂಗೆನೆ ಈಗೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಹಿಂದಿನ ಕಾಲದಲ್ಲಿ ಇರ್ಲಿಲ್ಲ. 6 ತಿಂಗಳ ತನಕ ಮಗುನ ಹೆಚ್ಚಾಗಿ ಅಪ್ಕೊಂಡಿದ್ರೆ ಮಗುಗೆ ಸೆಕ್ಯೂರಿಟಿ ಫೀಲಿಂಗ್ ಬರುತ್ತೆ. ಇನ್ಸೆಕ್ಯೂರಿಟಿಯಿಂದ ಅದು ಬಳಲೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಘನ ಆಹಾರವನ್ನ ಕೊಡ್ಬೇಕಾದ್ರೆ ಅದನ್ನ ತುಪ್ಪ ಬೆರೆಸಿ ಕೊಡ್ತಾರೆ. ತುಪ್ಪಕ್ಕೆ ಅತ್ಯಂತ ಮಹತ್ವ ಇದೆ. ಜೇನಿಗೆ ಹೆಂಗೆ ಮಹತ್ವ ಇದು, ಹೌದು, ಹಸುವಿನ ತುಪ್ಪನೇನೆ. ಎಮ್ಮೆ ತುಪ್ಪ ಕೊಡಲ್ಲ, ಆಚೆ ಕಡೆಯಿಂದ ಕೊಂಡು ತರಲ್ಲ, ಇಲ್ಲ ಮನೇಲಿ ಮಾಡಿರ್ಬೇಕು, ಇಲ್ಲ ಹಸುವಿನ ತುಪ್ಪ ಇಡ್ಬೇಕು. ಅದೇ ತುಪ್ಪನ ಅನ್ನದ ಜೊತೆ ಅನ್ನನ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ನುಣ್ಣಗ್ ಮಾಡಿ ತುಪ್ಪ ಬೆರೆಸಿ ಕೊಡ್ತಾರೆ. ಅದಕ್ಕೆ ಸಕ್ಕರೆನೂ ಹಾಕಲ್ಲ, ಮೆಣಸಿನ್ಕಾಯಿಯೂ ಹಾಕಲ್ಲ. ರುಚಿ ಬೇಡ ಅವಾಗ, ಬರೀ ತುಪ್ಪ ಅಷ್ಟೇ. ಇನ್ನು ಬೇಕು ಅಂದ್ರೆ 1 ಕಲ್ಲು ಉಪ್ಪು ಹಾಕ್ತಾರೆ ಅಷ್ಟೇ. ಉಪ್ಪು ತುಪ್ಪ ಅನ್ನ. ಎಷ್ಟೋ ವರ್ಷ ಮಕ್ಕಳು ಅದನ್ನೇ ತಿನ್ಕೊಂಡು ಚೆನ್ನಾಗಿ ಬೆಳೆದಿದ್ದಾವೆ. ಇದು ಉತ್ತಮ ಜೀರ್ಣ ಶಕ್ತಿ ಮತ್ತು ಉತ್ತಮ ಆಲೋಚನೆ ಮತ್ತು ಪ್ರತಿಭೆಗಳನ್ನ ಮಗುಗೆ ಕೊಡುತ್ತೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ, ಇದು ತಾಯಿ ಹಾಲನ್ನ ಬಿಡಿಸುವಂತಹ ಕಾಲ ಕೂಡ. ವೈದಿಕ ಮಂತ್ರಗಳ ಮೂಲಕವೇ ವಾಗ್ದೇವತೆಗೆ ಮಾತು ಬರ್ಬೇಕು ಮಗುಗೆ, ಮತ್ತು ಶೌರ್ಯಯುತವಾಗಿ ಇರ್ಬೇಕು. ಮಗು ಆಮು ಅಂತ ಹೇಳಕ್ ಶುರು ಮಾಡುತ್ತಲ್ಲ, ಆವಾಗ ಈ ಕಾರ್ಯವನ್ನ ಮಾಡ್ತಾರೆ. ಯಾಕಂದ್ರೆ ಮಗುವಿನ ಇಂದ್ರಿಯಗಳು ಸಂಪೂರ್ಣವಾಗಿ ಬೆಳಿಬೇಕು. ಅದು ಯಾವತ್ತಿಗೂ ಕೂಡ ಏನು ಈ ಊನ ಇರೋ ಮಗು ಆಗ್ಬಾರ್ದು ಅಂತ ಹೇಳಿ, ಅದು ಚೆನ್ನಾಗಿ ಫಲ ಕೊಡ್ಲಿ ಅಂತ ಹೇಳಿ, ಸಂತೋಷ ಮತ್ತು ತೃಪ್ತಿಯ ಜೀವನವನ್ನ ನಡೆಸಲಿ ಅಂತ ಹೇಳಿ ಚಿನ್ನದ ಚಮಚದಲ್ಲೇ ಅದು ಮಗುಗೆ ಊಟ ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಚಿನ್ನ ಸಾಕಷ್ಟು ಯಥೇಚ್ಛವಾಗಿ ಇತ್ತು. ಇವತ್ತಿನ ದಿನನೂ ಇದೆ, ಬಟ್ ಎಲ್ಲ ಲಾಕರ್ ಅಲ್ಲಿ ಇದೆ. ಅದಕ್ಕೆ ದುಡ್ಡು ಕೊಟ್ಟು ಇಡ್ತಾ ಇದೀವಿ. ಈ ರೀತಿ ಆಗತ್ತೆ. ಮೊಟ್ಟ ಮೊದಲು ಸಿಹಿ ಆಹಾರವನ್ನ ತಂದೆ ಮಗುವಿಗೆ ತಿನ್ನಿಸ್ತಾನೆ. ಈ ಮಂತ್ರ ಪಠಣೆಯ ಮೂಲಕ ನಿರೀಕ್ಷಿತ ಫಲಿತಾಂಶಗಳು ಖಾತ್ರಿಗೊಳ್ಳುತ್ತೆ. ಖಂಡಿತ ಅದೆಲ್ಲ ಬರುತ್ತೆ ಅಂತ. ಈ ಮಗುವಿಗೆ ಹಲ್ಲು ಬರುತ್ತಾ ಟೈಮ್ ನಲ್ಲಿ ಸಾಫ್ಟ್ ಆಗಿ ಹಲ್ಲು ಕಚ್ಚು ಬಿಡಬಾರದು, ಅದು ಸಾಫ್ಟ್ ಆಗಿರೋದನ್ನ ಅದನ್ನ ಕೊಡ್ತಾರೆ. ನಂತರ ಅದಕ್ಕೆ ಧಾನ್ಯಗಳು, ಏಕದಳ ಆಹಾರವನ್ನ ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಅದಕ್ಕೆ ಸಪ್ರೇಟ್ ಆಗಿ ಊಟ ಮಾಡೋದನ್ನೆಲ್ಲ ಅದು ಕಲ್ತ್ಕೊಳುತ್ತೆ. ಆಮೇಲೆ ತಾನೇ ತಿನ್ನೋದನ್ನು ಕೂಡ ಅದು ಮಗು ಕಲ್ತ್ಕೊಳುತ್ತೆ. ಇದು ಆದ ನಂತರ ಮಗುವಿಗೆ ಅನ್ನಪ್ರಾಶನ ಆದ ನಂತರ ಚೂಡಕರ್ಮ ಅಂತ ಸಂಸ್ಕಾರ ಅಂತ ಹೇಳ್ತಾರೆ. ಇದಕ್ಕೆ ಯಜುರ್ವೇದದಲ್ಲೂ ಕೂಡ ನಮಗೆ ಮಾಹಿತಿ ಸಿಕ್ಕತ್ತೆ. ಅಂದ್ರೆ ಮುಂಡನ ಅಥವಾ ಕ್ಷೌರ ಅಂತ ಹೇಳ್ಬೋದು. ಮೊಟ್ಟ ಮೊದಲ ಬಾರಿಗೆ ಮಗುವಿಗೆ ಕೂದಲನ್ನು ಕತ್ತರಿಸುವಂತ ಒಂದು
ಸಮಾರಂಭ. ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ರು, ಈಗಿನ ಕಾಲದಲ್ಲಿ ಏನು ಇಲ್ಲ. ತುಂಬಾ ಕೆಲವು ಮನೆಗಳಲ್ಲಿ ಮಾತ್ರ ನಡೀತಾ ಇದೆ ಈ ಕಾರ್ಯ. ಅನೇಕರು ಇದನ್ನ ಬಿಟ್ಬಿಟ್ಟಿದ್ದಾರೆ. ಇನ್ನ ಜಾಸ್ತಿ ಹೇಳಿದ್ರೆ ಸುಮ್ನೆ ಅವರೇ ಮನೆಯಲ್ಲಿ ಒಂದು ಕತ್ರಿ ಹಾಕ್ತಾರೆ. ನೆನ್ನೆ ಒಂದು ಕೇಳಿಸ್ಕೊಂಡೆ, ಮಗುವಿನ ಹುಟ್ಟಬ್ಬಕ್ ಮುಂಚೆ ಅವಳು ಪಾರ್ಲರ್ಗೆ ಹೋಗಿದ್ದಾಳೆ, ಕೂದಲು ಟ್ರಿಮ್ ಮಾಡಿಸ್ಕೊಂಡ್ ಬರಕ್ಕೆ. ಅದು ಜಾಸ್ತಿ ಕತ್ತರಿಸ್ಕೊಂಡ್ ಬಂದಿದೆ. ಬರೀ ಟ್ರಿಮ್ಮಿಂಗ್ಗೆ ದುಡ್ಡು 1460-70 ಅಷ್ಟೇ. ಇದು ಇವತ್ತಿನ ದಿನ ನಡೀತಾ ಇರುವಂತಹ ಕೆಲಸ. ಮುಂಡನ ಕಾರ್ಯ ಇದೆಲ್ಲ ಕೂಡ ಹೊರಟೋಯ್ತು. ದೊಡ್ಡವ್ರ ಮಾತನ್ನ ಮಕ್ಳು ಯಾರು ಕೇಳಲ್ಲ. ಅಷ್ಟೇ ಬಂದ ತಕ್ಷಣ ಹೋಗ್ತಾರೆ. ಹೇಗೆ ಹಿಂದಿನವ್ರದ್ದು ಏನು ಇಲ್ಲ. ಏನೋ ಸಂಬಂಧ ಉಳಿಬೇಕು ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಮನೆ ದೇವರಿಗೆ ಕರ್ಕೊಂಡು ಹೋಗಿ ಫಸ್ಟ್ ಸರ್ಕಲ್ ಜನರೆಲ್ಲ ಹೋಗಿ ಅದೊಂದು ಕಾರ್ಯ. ಅದೊಂದು ದೊಡ್ಡ ಸಮಾರಂಭ. ಆಶ್ಚರ್ಯ ಆಯ್ತು. ಇದಕ್ಕೆ ವೆಲ್ಫೇರ್ ಅಡ್ವಾನ್ಸ್ ಕೊಡ್ತಾರೆ. 5 ಲಕ್ಷ ದುಡ್ಡು ಖರ್ಚಾಗತ್ತೆ ಈ ಚೌಡ ಕಾರ್ಯಕ್ರಮಕ್ಕೆ. ಮಾಡೋರು ಬಿಡೋರು ಸಾಲ ತಕೊಂಡ್ ಮಾಡ್ಕೊಳ್ಬೋದು. ಎಲ್ಲಾರ್ಗು ಮಾಡ್ತಾರೆ. ಎಲ್ರಿಗೂ ನಮ್ಮ ಕಾಲದಲ್ಲಿ ಮಾಡೋರು ಮನೆಯಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಈ ಕಾರ್ಯವನ್ನ ಮಾಡೋದು. ಅಲ್ಲಿ ಹೊಸ ಕ್ಷೌರಿಕ ಬಂದಿರ್ತಾನಲ್ಲ, ಅವನು ಹೊಸ ಕತ್ತಿಯನ್ನ ತಗೊಂಡ್ ಬರ್ಬೇಕು. ಅದಕ್ಕೂ ಕೂಡ ಪೂಜೆ ಮಾಡ್ಬೇಕು. ಯಾಕಂದ್ರೆ ಕತ್ತರಿಸ್ಬೇಕಾದ್ರೆ ರಕ್ತ ಏನಾದ್ರು ತಲೆಯಲ್ಲಿ ಬಂದ್ಬಿಟ್ರೆ ಅಂತ ಅಂದ್ಬಿಟ್ಟು ಕೂದ್ಲು ಕತ್ತರಿಸಿದ ನಂತರ ಗಂಧವನ್ನ ಅಲ್ಲೇ ತೇದ ಗಂಧವನ್ನ ಹಚ್ತಾರೆ. ಯಾಕಂದ್ರೆ ಅದು ಚುಚ್ಚುತ್ತಲ್ಲ ಸ್ವಲ್ಪ ಕಾಲ ಆದ್ಮೇಲೆ. ಅದಕ್ಕೆ ತಲೆ ಕೂಡ್ಕೊಂಡಿದ್ಯೋ ಇಲ್ವೋ ಅನ್ನೋದೆಲ್ಲ ನೋಡ್ಬೇಕು. ತಂದೆ ತಾಯಿನೂ ಇರ್ತಾರೆ. ಇದೆಲ್ಲ ಹೌದು. 3ನೇ ವರ್ಷದಲ್ಲಿ ಈ ಕಾರ್ಯವನ್ನ ಮಾಡ್ತಾರೆ. ಒಂದು ಶುಭ ದಿನ, ಶುಭ ಗಳಿಯನ್ನ ನೋಡ್ಕೊಂಡು ದರ್ಬೆ ಹುಲ್ಲನ್ನು ತಗೊಂಡು ನಕಲಿ ಕ್ಷೌರದ ಕತ್ತಿನ ಸಾಂಕೇತಿಕವಾಗಿ ತಂದೆ ಅದನ್ನ ಬಳಸ್ತಾನೆ. ಬಟ್ ಕ್ಷೌರಿಕನೇ ಅದನ್ನ ಕತ್ತರಿಸೋದು. ನನಗ್ ಕೂಡ ನೆನಪಿದೆ, ನಮ್ಮ ಅಜ್ಜಿ ಎಲ್ಲಾರು ಬಂದಿದ್ರು, ನಾವೆಲ್ಲ ಹೋಗಿದ್ವಿ ದೇವಸ್ಥಾನಕ್ಕೆ ಅನ್ನೋದು. ಸೊ ಅದೊಂದು ಕಾರ್ಯ. ಇವಾಗಿನ ದಿನ ಏನು ಮಾಡಬಾರ್ದೆಲ್ಲ ಮಾಡೋದು, ತಿರುಪತಿಗೆ ಹೋಗ್ಬಿಟ್ಟು ಕೂದಲು ಕೊಟ್ಬಿಟ್ಟು ಬರೋದು. ತಿರುಪತಿನಲ್ಲಿ ಇದಕ್ಕೋಸ್ಕರನೇ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಹೌದು, ಅಲ್ಲಿ ನಡೆಯೋದು ಒಂದೇನೆ. ಇವಾಗ ಕೂದಲಿಗೆ ಜಾಸ್ತಿ ಬೆಲೆ. ಚಿಕ್ಕ ಮಕ್ಕಳು ಕೊಡಕ್ಕೆ ಸಪರೇಟ್ ಆಗಿ ಇದೆ. ಒಂದು ಹಿಂಗಿದೆ ನೋಡಿದೆ ಇವತ್ತಿನ ದಿನ ಹಂಗೆ. ಇದಿದೆ. ಅದೆಲ್ಲ ಆದ್ಮೇಲೆ ಅಂದ್ರೆ ಕೂದಲೆಲ್ಲ ಕೊಟ್ಟ ನಂತರ ನೆಕ್ಸ್ಟ್ ಏನಾಗತ್ತೆ ಅಂತಂದ್ರೆ ವೇದಾರಂಭ ಅಂತಂದ್ರೆ ಮಗುಗೆ 3 ವರ್ಷ ಆಯ್ತು, ಕೂದಲೆಲ್ಲ ಕೊಟ್ಟಾಯ್ತು. 3 ವರ್ಷ, 4 ವರ್ಷ, 5 ವರ್ಷ ಆಯ್ತು, ಮಗು ಬೆಳಿತಾ ಇದೆ. ನಾವೆಲ್ಲ ಏನ್ ಹೇಳ್ತೀವಿ? ಅಕ್ಷರಾಭ್ಯಾಸ, ವೇದಾರಂಭ ಅಥವಾ ಉತ್ಸರ್ಜನ ಸಂಸ್ಕಾರ ಅಂತ ಕೂಡ ಇದನ್ನ ಕರೀತಾರೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಇಲ್ಲಿ ಹೇಳ್ತಾರಲ್ವಾ. ಪಿತೃ ಆಚಾರ್ಯರು ಬರೋದು. ಇವಾಗ ಅಕ್ಷರಾಭ್ಯಾಸ ಅನ್ನೋದು ಶುರು ಆಗತ್ತೆ. ಮಗು ನಾಲಿಗೆ ಮೇಲೆ ಹರಿಶ್ರೀ ಅಂತ ಬರೀತಾರೆ, ಗಣಪತಿಯೇ ನಮೋ ನಮಃ ಅಂತ ಬರೀತಾರೆ, ಅವಿಘ್ನಮಸ್ತು ಅಂತ ಬರೀತಾರೆ. ಮತ್ತು ಕೂಡ ಒಂದು ಚಿನ್ನದ ಒಂದು ಚೂರು ಇಟ್ಕೊಂಡು ಅದರಲ್ಲಿ ನಾಲ್ಗೆ ಮೇಲೆ, ಮಗುವಿನ ನಾಲ್ಗೆ ಮೇಲೆ ಬರೀತಾರೆ ಓಂಕಾರವನ್ನ. ಯೂಶಲಿ ನಮ್ ಕಡೆ ಎಲ್ಲ ಬರೀ ಓಂಕಾರವನ್ನ ನಾಲ್ಗೆ ಮೇಲೆ ಅದು ತೋರು ಬೆರಳಿನಿಂದ ಬರೀತಾರೆ. ಕಂಚಿನ ತಟ್ಟೆಯಲ್ಲಿ ಅಕ್ಕಿನ ಹಾಕ್ಬಿಟ್ಟು ಆಮೇಲೆ ಮಗುವಿನ ಕೈ ಹಿಡ್ಕೊಂಡು ಶ್ರೀ ಅಂತ ಹೇಳಿ ಎಲ್ಲ ಮಗುವಿನ ಕೈಯಿಂದನೂ ಬರ್ಸಿ, ಅದಕ್ಕೆ ಮಾತಾಡಕ್ಕೆಲ್ಲ ಬರ್ತಿರತ್ತಲ್ಲ, ಅವಾಗ ಮಗುವಿನ ಉಚ್ಚಾರ ಮಾಡು ಅಂತ ಹೇಳ್ಕೊಡ್ತಾರೆ. ಮಗು ಇದೇ ಹೇಳು ಅಂತ ಹೇಳಿ ತಂದೆ ತಾಯಿ ಹೇಳ್ಕೊಡ್ತಾರೆ. ಮಗುವಿನ ತಂದೆ ಹೌದು ದೇವಸ್ಥಾನದಲ್ಲಿ ಇವಾಗೆಲ್ಲಾನು ಕೂಡ ಇದಕ್ಕೆ ಶಾರದಾಂಬೆ ಶೃಂಗೇರಿಗೆ ಹೋಗಿ ಮಾಡ್ತಾರೆ. ಹೌದು ಎಲ್ಲ ಪ್ಯಾಕೇಜ್. ಇವತ್ತಿನ ದಿನ ಧರ್ಮಕ್ಕೆ ಏನು ಇಲ್ಲ, ಎಲ್ಲವೂ ಪ್ಯಾಕೇಜು. ಶಂಕರ ಮಠ ಅದರದ್ದೇ ಬ್ರಾಂಚ್ ಅಲ್ವಾ, ಸೊ ಎಲ್ಲ ಅಲ್ಲೇ ಹೋಗುತ್ತೆ. ಸೊ ಉತ್ತಮ ಶಿಕ್ಷಕ ಈ ಆಚರಣೆಯಲ್ಲಿ ಶಾಸ್ತ್ರವನ್ನ ವಿಧಿಪೂರ್ವಕವಾಗಿ ಮಾಡಿ ಮಗುವಿಗೆ ವೇದಾರಂಭ ಅನ್ನೋದು ಪ್ರಾರಂಭ ಆಗತ್ತೆ. ಈಗಿನ ತರ ಏನು ಬೇಬಿ ಸಿಟ್ಟಿಂಗು, LKG UKG ಎಲ್ಲ ಏನು ಇಲ್ಲ. ಹೌದು, ಮಗುನ ಮನೇಲಿ ನೋಡ್ಕೊಳಕ್ ಆಗಲ್ಲ.
ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಈಗ್ಲೇ ಸ್ಕೂಲಿಗೆ ಕಳ್ಸ್ಬಿಡ್ತಾರೆ. ಅವಾಗ 6 ವರ್ಷ, ಇಲ್ಲಿ ನೋಡಿ 5 ವರ್ಷ ಅಂತಂದ್ರೆ ಸ್ಪಷ್ಟವಾಗಿ ಹಿಂದಿನ ಕಾಲದಲ್ಲಿ ಹೇಳಿದ್ದಾರೆ. ಅವಾಗ ಮಗುಗೆ ಸ್ವಲ್ಪ ಅರ್ಥ ಆಗೋಕೆ ಶುರು ಆಗಿರುತ್ತೆ. ಅಲ್ಲಿ ತನಕ ಅದಕ್ಕೆ ಏನೂ ಗೊತ್ತಾಗಿಲ್ಲ. ಅದರ ನಂತರ ಬರೋದು ಉಪಕರ್ಮ. ಇದನ್ನ ಅಥರ್ವಣ ವೇದದಲ್ಲೂ ಕೊಟ್ಟಿದ್ದಾರೆ, ಚಾಂದೋಗ್ಯ ಉಪನಿಷತ್ನಲ್ಲೂ ಕೊಡ್ತಾರೆ, ಅಥವಾ ಇದನ್ನ ಉಪನಯನ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಗಾಯತ್ರಿಯನ್ನ ಅವರು ಅವರಿಗೆ ಹೇಳ್ಕೊಡ್ತಾರೆ, ಸಂಧ್ಯಾ ವಂದನೆ ಮಾಡೋದನ್ನೆಲ್ಲ ಹೇಳ್ಕೊಡ್ತಾರೆ. ಇಲ್ಲಿ ಯಜ್ಞೋಪವೀತ ಅಂತಂದ್ರೆ ಪವಿತ್ರವಾದ ದಾರವನ್ನ ಅವರಿಗೆ ಹಾಕ್ತಾರೆ. ಇದು 8ನೇ ವಯಸ್ಸಿನಲ್ಲೇನೆ ಬ್ರಾಹ್ಮಣರಿಗೆ ಮಾಡ್ತಾರೆ. ಕ್ಷತ್ರಿಯರಾದ್ರೆ 11ನೇ ವಯಸ್ಸಲ್ಲಿ ಮಾಡ್ತಾರೆ. ವೈಶ್ಯರು ಅಥವಾ ಶೂದ್ರರಾದ್ರೆ 12ನೇ ವಯಸ್ಸಿಗೆ ಮಾಡ್ತಾರೆ. ಯಾಕಂದ್ರೆ ಅವರ ಬುದ್ಧಿಮಟ್ಟ ಅವಾಗ ಬೆಳೆಯಕ್ಕೆ, ಹೆಚ್ಚು ವಿಕಾಸ ಆಗೋದಕ್ಕೆ ಸಾಧ್ಯ ಆಗತ್ತೆ. ಯಾತಕ್ಕೆ ಈ ಒಂದು ಮಂತ್ರವನ್ನು, ಈ ಒಂದು ಉಪನಯನ ಧಾರವನ್ನ ಹಾಕ್ತಾರೆ ಅಂತಂದ್ರೆ ಅತ್ಯುತ್ತಮ ಮನುಷ್ಯನನ್ನಾಗಿ ಅದು ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಯಾಕಂದ್ರೆ 3 ಹೊತ್ತು ಕೂಡ ಅವನು ಸ್ನಾನ ಮಾಡಿಕೊಂಡು ಆ ಯಜ್ಞೋಪವೀತವನ್ನ ಇಟ್ಕೊಂಡು ಮಂತ್ರವನ್ನ ಪಠನೆ ಮಾಡಿ ನೀರನ್ನ ಅಪೋಷಣ ಮಾಡ್ಬೇಕು. ಇದು ಮಾಡ್ಲೇಬೇಕಾದಂತಹ ಒಂದು ಕಾರ್ಯ. ತಮ್ಮ ಶಿಕ್ಷಣವನ್ನು ಅವನು ಗುರುವಿನೊಂದಿಗೆ ಪ್ರಾರಂಭ ಮಾಡ್ತಾನೆ. ಇಲ್ಲಿ ಮಗುವಿನ ಜೀವನದಲ್ಲಿ ಒಂದು ಹೊಸ ನಿರ್ದೇಶನ. ಅಲ್ಲಿ ತನಕ ಬರೀ ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ್ದು, ದೊಡ್ಡೋರು ಹೇಳಿದ್ ಮಾತ್ರ ಕೇಳ್ಕೊಂಡಿದ್ದು, ಈಗ ಅದು ದೊಡ್ಡದಾಗತ್ತೆ. ಗುರುಕುಲಕ್ಕೆ ಹೋಗೋದಿಕ್ಕೆ ಅದು ತಯಾರಿಯನ್ನ ಮಾಡೋದಕ್ಕೆ ಈ ಉಪನಯನವನ್ನ, ಸಂಸ್ಕಾರವನ್ನ ಮಾಡ್ತಾರೆ. ಅದ ನಂತರ ಅವ್ರನ್ನ ಗುರುಕುಲಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿ ಒಂದು ಗುರುಕುಲದಲ್ಲಿ ಇದ್ದುಕೊಂಡು ಎಲ್ಲ, ಇವಾಗ ನಾವೇನ್ ಸ್ಕೂಲಿಗೆ ಕಳಿಸ್ತೀವಿ ಆ ರೀತಿ, ಹಿಂದಿನ ಕಾಲದಲ್ಲಿ 10th ಆಗ್ಬೋದು, ಈಗಿನ ತರ ಗ್ರಾಜ್ಯುಯೇಟ್ ಆಗ್ಬೋದು ಅಥವಾ ಮಾಸ್ಟರ್ ಡಿಗ್ರಿ, ಅವರವರ ಶಕ್ತಿಗೆ ಅನುಸಾರ ಯಾವ ವಿದ್ಯೆಯಲ್ಲಿ 64 ಲಲಿತ ಕಲೆ ಅಂತ ಹೇಳ್ತಾರೆ. ಯಾರಿಗೆ ಯಾವ್ದ್ರಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು ಎಲ್ಲವನ್ನೂ ಹೇಳ್ಕೊಡೋರು. ಗುರು ಸ್ವತಃನೇ ಇದ್ಕೊಂಡು ತನ್ನ ಆಹಾರದಲ್ಲೇ ಶಿಷ್ಯರನ್ನ ಇಟ್ಕೊಂಡು ಅವ್ರುಗಳಿಗೆ ಪಾಠವನ್ನ ಹೇಳ್ಕೊಡ್ತಿದ್ರು. ಊಟ, ಉಪಚಾರ, ಮಲ್ಕೊಳ್ಳೋದು, ಹೇಳೋದು ಎಲ್ಲ ಅಲ್ಲೇ ನಡೀತಿತ್ತು. ಯಾವ ಹಾಸ್ಟೆಲ್ಲೂ ಇರ್ಲಿಲ್ಲ, ಅಲ್ಲೇ ಗುರುಕುಲದಲ್ಲೇ ಇರ್ತಿದ್ರು. ಅದರ ನಂತರ ಸಮವರ್ತನ ಸಂಸ್ಕಾರ ಅಥವಾ ಗೌಧಾನಿಕ ಅಥವಾ ಸ್ನಾತಕ ಅಂತ ಆದ್ರೂ ಹೇಳ್ಬೋದು. ಅಧ್ಯಯನ ಪೂರ್ಣಗೊಂಡಾಗ ಗೃಹಸ್ಥಾಶ್ರಮಕ್ಕೆ ಅವನ್ಗೆ ಸಿದ್ಧತೆ ಮಾಡ್ಕೊಳ್ಳೋದಿಕ್ಕೆ ಅವನ್ಗೆ ತಯಾರಿಯನ್ನ ಮಾಡಿ ಗುರುಕುಲದಲ್ಲಿ ಅಥವಾ ಪಾಠಶಾಲೆಯಲ್ಲಿ ವೇದದ ಔಪಚಾರಿಕ ಶಿಕ್ಷಣದ ಕೊನೆಗೆ ನಡೆಸುವಂತಹ ಒಂದು ಸಮಾರಂಭ. ಇದನ್ನ ಗ್ರಾಜ್ಯುಯೇಷನ್ ಡೇ ಅಂತ ಹೇಳಿ ಇವತ್ತಿಗೂ ಕೂಡ ಈ ಎಲ್ಲ ಕಾಲೇಜಿನಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಈ ಸಮಾರಂಭದಲ್ಲಿ ವಿದ್ಯಾರ್ಥಿ ದೆಸೆ ಅನ್ನೋದು ಮುಗಿತು, ಬ್ರಹ್ಮಚರ್ಯ ಆಶ್ರಮ ಮುಗಿತು, ಇನ್ನು ನೀನು ಗೃಹಸ್ಥ ಆಶ್ರಮಕ್ಕೆ ಪ್ರವೇಶವನ್ನ ಕೊಡಪ್ಪ ಅಂತ ಹೇಳಿ ಒಂದು ಸಂಸ್ಕಾರ ಕಾರ್ಯವನ್ನ ಮಾಡಿ ಮಂತ್ರವನ್ನ ಉಪಚರಿಸಿ ಅವನನ್ನ ಗುರುಕುಲದಿಂದ ತಂದೆ ತಾಯಿಗಳ ಜೊತೆ ಅವನನ್ನ ಮನೆಗೆ ಕಳಿಸ್ಕೊಡ್ತಾರೆ. ಮನೆಗೆ ಬಂದಾಗ ನೆಂಟರು, ಇಷ್ಟರು, ಬಂಧು ಬಳಗ ಅಥವಾ ನಮ್ಮ ಜಾತಿ ಅಂತ ಏನ್ ಹೇಳ್ತಾರೆ ಅದರಲ್ಲಿ ಒಂದು ಯೋಗ್ಯವಾದ ವಧುವನ್ನ ಅವರು ಹುಡುಕಿ ಇಟ್ಟಿರ್ತಾರೆ. ಇವ್ ನೋಡಿ, ಮುಂಚಿನ ಕಾಲದಲ್ಲಿ ಅದೆಲ್ಲ ಏನೂ ಇರ್ತಿರ್ಲಿಲ್ಲ. ಯಾರು ಕರ್ಕೊಂಬಂದು ಹೇಳಿದ್ರೆ ಅವ್ರಿಗೆ ಇವರು ಮದುವೆ ಮಾಡ್ಕೊಳ್ಬೇಕಿತ್ತು. ನಂತರ ವಿವಾಹ ಸಂಸ್ಕಾರ, ಇದನ್ನ ಋಗ್ವೇದದಲ್ಲೂ ಕೂಡ ಇದೆ. ಇದನ್ನ ಮದುವೆ ಅಂತ ಹೇಳ್ತಾರೆ. ಪತಿ ಮತ್ತು ಪತ್ನಿ ಆ ಜೀವ ಬದ್ಧತೆಯನ್ನ, ಇವರಿಬ್ಬರ ನಡುವೆ ಇದೆಯಲ್ಲ ಬದ್ಧತೆಯನ್ನ ವಿವಾಹ ಸಂಸ್ಕಾರ ಅಂತ ಹೇಳಿ ಕರೀತಾರೆ. ಒಬ್ಬ ಪತಿಗೆ ಒಬ್ಬಳೆ ಪತ್ನಿ, ಇವನೇ ನನಗೆ 7 ಜನ್ಮಕ್ಕೂ ಪತಿ ಆಗ್ಬೇಕು, ಇವಳೇ ನನಗೆ 7 ಜನ್ಮಕ್ಕೂ ಪತ್ನಿ ಆಗ್ಬೇಕು ಅಂತಂದ್ಬಿಟ್ಟು ಹೇಳಿ ಇದನ್ನ ಅವರು ತಿಳ್ಕೊಳ್ತಿದ್ರು. ಮತ್ತು ಹೆಂಡತಿಗಾಗ್ಲಿ ಅಥವಾ ಗಂಡನಿಗಾಗ್ಲಿ ಸಂಪೂರ್ಣ ಬದ್ಧತೆಯನ್ನ, ನಿಷ್ಠೆಯನ್ನ ಇಬ್ರು ಕೂಡ ಹೊಂದಿರ್ತಿದ್ರು. ಯಾಕಂದ್ರೆ ಇವಾಗೆಲ್ಲ ಹಿಂದಿನ ಕಾಲದಲ್ಲೂ ಹೇಳ್ತಾ ಇದಾರೆ, ಮದುವೆ ಅನ್ನೋದು ಸ್ವರ್ಗದಲ್ಲೇನೆ ನಡೆದೋಗಿರುತ್ತೆ, ಇಲ್ಲಿ ಬರೀ ಸಂಸ್ಕಾರ ಕಾರ್ಯ ಮಾಡೋದು ಮಾತ್ರ ಅಂತ. ಇದನ್ನ ಅಗ್ನಿ ಸಾಕ್ಷಿಯಾಗಿ ಅದನ್ನ ಮಾಡ್ತಾರೆ. ಪವಿತ್ರವಾದ ದೈವಿಕ ಬಂಧ ಅಂತ ಹೇಳಿ 2 ಜೀವ ಒಂದಾಗೋದು, ಒಂದೇ ಜೀವ 2 ದೇಹ, ಇದಕ್ಕೆ ಮದುವೆ ಸಂಸ್ಕಾರ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಕುಲಾಚಾರ, ದೇಶಾಚಾರ ಇತ್ಯಾದಿ ವಿಭಿನ್ನ ಆಚರಣೆ ಇದೆ. ಇದನ್ನ ವಿವಾಹ ಅಂತ ಹೇಳಿದ್ರೆ ಏನು ಅಂತಂದ್ರೆ, ಹೆಂಡತಿ ಗಂಡನ ಜೊತೆ ಅವನು ಮನೆಗೆ ಹೋಗೋದು, ಗಂಡ ಹೆಂಡತಿ ಮನೆಗೆ ಬರೋದಲ್ಲ. ಇದನ್ನ ವಿಶಿಷ್ಟವಾಗಿ ಹೋಗೋದು ಅಂತ ಹೇಳ್ತಾರೆ. ಹೆಂಡತಿ ಆದವಳು ಗಂಡನ ಮನೆಗೆ ಹೋಗೋದು, ಅಪ್ಪನ ಮನೆನ ಸಂಪೂರ್ಣವಾಗಿ ಬಿಟ್ಟು ಹೋಗೋದು. ಹಿಂದಿನ ಕಾಲದಲ್ಲಿ ಏನ್ ಕೊಡ್ತಾ ಇದ್ರು ಹೆಣ್ಣಿಗೆ ಅಂದ್ರೆ, ವಧು ದಕ್ಷಿಣೆ ಅಂತ ಏನ್ ಕೊಡ್ತಿರ್ಲಿಲ್ಲ, ಕನಕ, ಚೆನ್ನಾಗಿ ಚಿನ್ನ ಕೊಡೋರು, ಹಸುಗಳನ್ನ ಕೊಟ್ಟು ಕಳಿಸ್ತಾ ಇದ್ರು. ಇವತ್ತಿನ ದಿನ ಸೈಟ್ ಇದೆಯಾ, ಕೆಲಸ ಇದೆಯಾ, ಎಜುಕೇಶನ್ ಏನು, ಕೆಲಸ ಕಳಿಸ್ಬೋದಾ,
ಎಷ್ಟು ತಗೊಂಡ್ ಬರ್ತೀಯಾ? ಇಲ್ಲ ಡೌರಿ ಈಗ ಹೊಟ್ಟೋಯ್ತು, ಕೇಸ್ ಎಲ್ಲ ಜಾಸ್ತಿ ಆದ್ಮೇಲೆ ಈಗ ಪ್ರೆಸೆಂಟ್ ಡೌರಿ ಸ್ವಲ್ಪ ಕಡಿಮೆ ಆಗಿದೆ, ಬೇರೆ ತರ ಕೇಳ್ತಾರೆ. ಬೇರೆ ತರ ಅಷ್ಟೇ. ಹಳೆಯ ಅಲ್ಲ ಮಗಳ ಗಂಡ ಆಗಿದೆ ಇವತ್ತಿನ ದಿನ. ಅದೇ ಅದೆಲ್ಲ ಕಾಮನ್. ಅದೆಲ್ಲ ನೀವು ತಪ್ಪು ಹೇಳ್ತಾರೆ. ಹೌದು, ನೀವು ಹೆಣ್ಣಿಗೆ ಏನ್ ಇಡ್ತೀರಾ ಅಂತ ಕೇಳ್ತಾರೆ. ಹೆಣ್ಣಿಗೆ ಜೊತೆ ಏನ್ ಕೊಡ್ತಾ ಇದ್ದೀರಾ ಅಂತ ಅಷ್ಟೇ, ವರದಕ್ಷಿಣೆ ದುಡ್ಡು ಕೇಳೋದಿಲ್ಲ. ಅಷ್ಟೇ. ಈಗೆಲ್ಲ ಒಂದೇ ಆಯ್ತಲ್ಲ, ಅಳಿಯ ಎಲ್ಲ ಮಗಳಿಗೆಲ್ಲ ಹೇಳಿದ್ಬಿಟ್ರಲ್ಲ ಮೇಡಮ್. ಈ ದಾಂಪತ್ಯದಲ್ಲಿ ಏನಿರ್ಬೇಕು ಗಂಡು ಹೆಣ್ಣುಗಳ ಮಧ್ಯ ಅಂತಂದ್ರೆ, ಇಬ್ಬರ ಗುಣಗಳು, ಅವರಿಬ್ಬರ ಹವ್ಯಾಸ, ಅವರಿಬ್ಬರ ಮನೋಧರ್ಮ ಇವು ಸಂಪೂರ್ಣವಾಗಿ ಹೊಂದಾಣಿಕೆಯನ್ನ ಇರಬೇಕು. ಗಂಡ ಹೇಳಿದ್ ಹೆಂಡತಿ ಕೇಳ್ಬೇಕು, ಹೆಂಡತಿ ಹೇಳಿದ್ ಗಂಡ ಕೇಳಿದಾಗ ಅಲ್ಲಿ ಒಂದು ಹೊಂದಾಣಿಕೆ ಅನ್ನೋದು ಇರುತ್ತೆ. ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಯಾವುದೇ ವಾದ ವಿವಾದ ಇಲ್ದೇನೆ ಇಬ್ರು ಕೂಡ ಹೊಂದ್ಕೊಂಡು ಪರಸ್ಪರ ವಾತ್ಸಲ್ಯದಿಂದ ಇದ್ದಾಗ ಏನಾಗತ್ತೆ ಅಂತಂದ್ರೆ, ಮುಂದಿನ ಸಂತತಿಯನ್ನು ಉತ್ಪಾದಿಸಬೇಕಾದ್ರೆ ಆಯಾ ಜಾತಿಗೆ ಅನುಗುಣವಾದ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಗುರಿ ಅನ್ನೋದು ಕ್ಲಿಯರ್ ಆಗಿರುತ್ತೆ. ಅವರು ಸಂಪೂರ್ಣವಾಗಿ ಒಳ್ಳೆಯ ವಿವಾಹನ ಮಾಡಿದ ನಂತರ ಒಳ್ಳೆಯ ದಂಪತಿಗಳಾಗಿ ಜೀವನ ಪೂರ್ತಿ ಚೆನ್ನಾಗಿ ಅವರು ಬಾಳ್ತಾರೆ. ವಿವಾಹ ಆಯ್ತು, ಮಕ್ಳು ಮರಿ ಎಲ್ಲ ನಾರ್ಮಲ್ ಆಗಿ ಎಲ್ಲ ಆಗತ್ತೆ. ಆಮೇಲೆ ಏನಾಗತ್ತೆ, ಮಕ್ಕಳ ವರ್ಷ ಆಗೋಗಿರುತ್ತೆ, ವಾನಪ್ರಸ್ಥ ಸಂಸ್ಕಾರ ಅನ್ನೋದು ನಡೆಯುತ್ತೆ. ಅಂದ್ರೆ ಕಠಿಣ ಜೀವನವನ್ನ ಜೀವಿಸಿದ್ದಾಯ್ತು, ಈಗ ಮನೆ ಬಿಟ್ಟು ಹೋಗೋದಿಕ್ಕೆ ಒಂದು ಆಚರಣೆ. ತಂದೆ ತಾಯಿ ಒಪ್ಕೊಂಡ್ರೆ ತಂದೆ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ತಾಯಿನ ಮನೇಲೆ ಬಿಟ್ಬಿಟ್ಟು ಹೋಗ್ಬೇಕು. ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳನ್ನು ಹೊಂದಿದಾಗ ಮಾತ್ರ ಕಾಡಿಗೆ ಹೋಗ್ಬೇಕು, ಧರ್ಮ ಗ್ರಂಥಗಳನ್ನ ಓದ್ಬೇಕು, ಸ್ವಧ್ಯಾಯದಲ್ಲಿ ಅಂತಂದ್ರೆ ಸ್ವಯಂ ಅಧ್ಯಯನದಲ್ಲಿ ತೊಡಗ್ಬೇಕು. ಅಷ್ಟೊತ್ತಿಗೆ ಕೂದಲು ನೆರ್ತಿರುತ್ತೆ, ಚರ್ಮ ಸುಕ್ಕುಗಟ್ಟಿರುತ್ತೆ. ಅದು ಎಲ್ಲವೂ ಕೂಡ 50 ವರ್ಷ ಆದ ನಂತರ ನಡೆಯುತ್ತೆ. ಹೆಂಡತಿಗೆ, ಮಕ್ಕಳಿಗೆ, ಸೊಸೆಗೆ, ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಕೂಡ ಮನೆಯನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರವ್ರಿಗೆ ಕರ್ತವ್ಯವನ್ನ ವಹಿಸಿ ಶಿಕ್ಷಣ ನೀಡಿ, ಹೆಂಡತಿ ಸಿದ್ಧವಾಗಿದ್ರೆ ಹೆಂಡತಿನ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಮನೆಯ ಹಿರಿಯ ಮಗನಿಗೆ ಇಡೀ ಸಂಪೂರ್ಣ ಮನೆಯ ಜವಾಬ್ದಾರಿಯನ್ನ ಕೊಟ್ಟು ಒಬ್ಬ ಯಜಮಾನ ಅಂತ ಹೇಳಿ ಅವನನ್ನು ಯಜಮಾನ ಮಾಡಿ ಆತ ವಾನಪ್ರಸ್ಥಕ್ಕೆ ಹೋಗ್ತಾ ಇದ್ದಂತಹ ಸಂಸ್ಕಾರ ಕಾರ್ಯಕ್ಕೆ ಅದ ನಡೀತಾ ಇತ್ತು. ಕಾಡಿಗೆ ಹೋಗೋದು, ಕಾಡಿಗೆ ಹೋದ ತಕ್ಷಣ ಅಲ್ಲಿಯೇ ಮುಗ್ದೋಗ್ಲಿಲ್ಲ. ಆದ್ಮೇಲೆ ಸ್ಮಾರ್ತಾಗ್ನಿ ಅಥವಾ ಸನ್ಯಾಸ ಸಂಸ್ಕಾರ ಅಥವಾ ಆಶ್ರಮ ಅಂತ ಹೇಳ್ತಾರೆ. ಅಂತಂದ್ರೆ ಒಬ್ಬರ ಹೆಗಲಿನಿಂದ ಬಾಂಧವ್ಯದ ಹೊರೆಯನ್ನ ಬದಿಗಿಟ್ಟು ಏನ್ ಕರ್ತವ್ಯ ಇತ್ತು ಅದನ್ನೆಲ್ಲವನ್ನ ತ್ಯಜಿಸಿ ವಿದಾಯ ಹೇಳ್ಬಿಟ್ಟು ಈ ಭೂಮಿಯ ಮೇಲೆ ಉಳಿದ ಜನರ, ಇನ್ನ ಭೂಮಿ ಮೇಲೆ ಎಲ್ಲರೂ ಇರ್ತಾರಲ್ಲ, ಉಳಿದ ಜನರ ಒಳಿತಿಗಾಗಿ ಲೌಕಿಕ ಮೋಹ ಮತ್ತು ಪಕ್ಷಪಾತದ ಎಲ್ಲಾ ಭ್ರಮೆಗಳನ್ನು ಕೂಡ ಬಿಟ್ಬಿಡ್ಬೇಕು. ಜವಾಬ್ದಾರಿ ಅಲ್ಲ, ಇವ್ರು ನನ್ನವರು, 2 ತಿಂಗಳಾಯ್ತು ನನ್ ಮನೆಗೆ ಹೋಗಿ ನೋಡಿಲ್ಲ, ಅವ್ರು ಹೆಂಗಿದಾರೋ, ಹೆಂಗ್ ಕರ್ತವ್ಯ ಮಾಡ್ತಾ ಇದಾರೋ, ಇವ್ರು ನೋಡ್ಕೊಂಡ್ರೋ ಅವ್ರನ್ನ ನೋಡ್ಕೊಂಡ್ರೋ, ಸಂಪಾದನೆ ನಡೀತಾ ಇದೆಯೋ ಇಲ್ವೋ, ಇದು ಯಾವುದೂ ಇಲ್ಲ. ಸಂಪೂರ್ಣವಾಗಿ ಡಿಟ್ಯಾಚ್, ಸ್ವ ಅಧ್ಯಾಯ ಮಾಡ್ತಾ 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 ಇದರಿಂದ ಸನ್ಯಾಸತ್ವ ತನಗೆ ತಾನೇ ಬಂದ್ಬಿಡುತ್ತೆ. ಆವಾಗ ಇದನ್ನ ಸ್ಮಾರ್ತಾಗ್ನಿ ಸಂಸ್ಕಾರ ಅಂತ ಹೇಳ್ತಾರೆ, ಅಥವಾ ಸನ್ಯಾಸ ಸಂಸ್ಕಾರ ಅಂತ ಹೇಳಿ ಕೂಡ ಹೇಳ್ತಾರೆ. ಇದೆಲ್ಲವೂ ಆದಾಗ ಬಿಟ್ಟು ತಪಸ್ಸು ಒಂದೇ ಅಲ್ಲಿರೋದು, ಮೆಡಿಟೇಷನ್ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಊಟ ತಿನ್ಬೇಕು ಅನ್ನೋ ಒಂದು ಹವ್ಯಾಸ, ಆಶೆ ಏನೂ ಇರೋದಿಲ್ಲ. ಮತ್ತೆ ಇದನ್ನ ತ್ಯಜಿಸ್ಬೇಕು ಅದನ್ನ ತ್ಯಜಿಸ್ಬೇಕು ಅನ್ನೋಕೆ ಯಾವ ಅಕ್ಯುಮುಲೇಷನ್ ಇಲ್ಲ, ಪೊಸೆಷನ್ ಅನ್ನೋದು ಅಲ್ಲಿ ಏನು ಇಲ್ಲ. ಬಟ್ಟೆ ಬರೆ ಹಾಕೋಬೇಕು, ಉಡುವೆ ವಸ್ತ್ರ ತೊಟ್ಕೋಬೇಕು, ಏನು ಇಲ್ಲ. ಯಾವುದೇ ಭಯ ಇಲ್ಲ, ಸೈಮಲ್ಟೇನಿಯಸ್ ಆಗಿ ಆಸೆ ಇಲ್ಲ, ಯಾವುದೇ ಸಂಗ್ರಹವನ್ನು ಕೂಡ ನಾವಲ್ಲಿ ಮಾಡಿಲ್ಲ. ಕಾಡಿನಲ್ಲಿ ಆರಾಮಾಗಿ ಇರ್ತಾರೆ. ಒಂದು ಹಂತ ಆಗಿದ ತಕ್ಷಣ ತೀರ್ಕೊಳ್ತಾರೆ. ಅವಾಗ ಇದನ್ನ ಔರ್ಧ್ವ ದೇಹಿಕ ಅಥವಾ ಅಂತ್ಯೇಷ್ಟಿ ಸಂಸ್ಕಾರ ಅಂತ ಹೇಳ್ತಾರೆ. ಇದನ್ನ ಋಗ್ವೇದದಲ್ಲೂ ಇದೆ, ಅಥರ್ವಣ ವೇದದಲ್ಲೂ ಕೂಡ ಇದೆ. ಈಗ ಯಾವುದು ಅಂತಂದ್ರೆ ಇದು ಸತ್ತ ನಂತರ ಮಾಡುವಂತಹ ಕಾರ್ಯ. ಇದು ಕಾಡಿನಲ್ಲಿ ಅವ್ರು ಹೋಗ್ತಾರಲ್ಲ, ಹೌದು. ಈ ಮಕ್ಕಳು ಪಿತೃಕರ್ಮ ಮಾಡ್ಬೇಕಾದ್ರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ? ಇನ್ಫಾರ್ಮೇಶನ್ ಎಲ್ಲಿಂದನೂ ಬರುತ್ತೆ ಬರುತ್ತೆ ಗೊತ್ತಾಗುತ್ತೆ. ಎಲ್ಲಾನು ಬಿಟ್ಬಿಟ್ಟು ಹೋಗ್ತಾರೆ. ಬಟ್ ಎಲ್ಲಿ ಹೋಗಿರ್ತಾರೆ? ಈಗಿನ ತರ ಎಲ್ಲೋ ಬೇರೆ ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗ್ತಾ ಇರ್ಲಿಲ್ಲ, ಅಲ್ಲೇ ಅಕ್ಕಪಕ್ಕದಲ್ಲೇ ಇರ್ತಿದ್ರಲ್ವಾ. ಯಾರೋ ಹೋಗ್ತಾರೆ, ದಾರಿ ಹೋಗ್ರು, ಕಾಡಿನಲ್ಲಿ ವ್ಯಾಪಾರ ವ್ಯವಹಾರ ಮಾಡೋರಿಗೆಲ್ಲರಿಗೂ ಗೊತ್ತಿರೋದು ಇವರೇ ಇದ್ದಾರೆ, ಇವರಲ್ಲೊಂದು ಕುಟೀರ ಮಾಡ್ಕೊಂಡಿದ್ದಾರೆ, ಅಲ್ಲಿದ್ದಾರೆ ಅಷ್ಟೇ, ಇನ್ನೇನಿಲ್ಲ.
ನೀರಿನ ತಟ್ಟದ ಪಕ್ಕದಲ್ಲಿ ಅವ್ರಿಗೆ ಇರ್ತಿದ್ರು. ಈಗಿನ ತರ ಓಲ್ಡ್ ಏಜ್ ಹೋಮ್ ಅನ್ನೋದು ಅವಾಗ ಇರ್ಲಿಲ್ಲ. ಓಲ್ಡ್ ಏಜ್ ಹೋಮ್ ಅಲ್ಲೂ ಎಲ್ಲ ಅಡ್ರೆಸ್ ತಗೊಂಡೇನೆ ಇಟ್ಕೊಳ್ತಾರೆ, ಇಲ್ಲಾಂದ್ರೆ ಇಲ್ಲ. ಹಾಗೆ ಈ ಅಂತ್ಯೇಷ್ಟಿ ಸಂಸ್ಕಾರದಲ್ಲಿ ಇದು ಭೂಮಿಯ ಮೇಲೆ ನಮ್ಮ ಕೊನೆಯ ಸಂಸ್ಕಾರ ಕಾರ್ಯ. ಇದನ್ನ ವಿವಿಧ ತಂತ್ರಗಳ ಪ್ರಕಾರ ದೇಹವನ್ನ ಬೆಂಕಿಗೆ ನೀಡೋದು. ಮೆಜಾರಿಟಿ ಬೆಂಕಿಯಲ್ಲೇನೆ ಅದನ್ನ ಸುಡ್ತಾರೆ. ನಮ್ಮ ಕಡೆಗೆ ನಾವು ಅದನ್ನ ಭೂಮಿನ ಆಗದು, ಮಣ್ಣು ಕೂಡ ನಾವು ಮಾಡ್ತೀವಿ. ಬಟ್ ಬೆಂಕಿಯಲ್ಲಿ ಇಟ್ರೆ ನಮ್ದು ದೇಹಾತ್ಮ ಭಾವ ಒಟ್ಟೋಗುತ್ತೆ ಬಹಳ ಬೇಗ. ಇದು ನಾನು ಯಾಕಂದ್ರೆ ನೋಡಕ್ ಏನು ಇರಲ್ವಲ್ಲ. ನಾವು ಮಣ್ಣು ಮಾಡಿದ್ರೆ ನಮ್ಮ ಮುಖ ಹಂಗೆ ಇರತ್ತೆ. ಒಂದ್ 3 ದಿವಸ ಆದ್ರೂ ಇನ್ನ ಗೆದ್ದಲು ತಿನ್ನಕ್ ಮುಂಚೆ ಇನ್ನ ಚರ್ಮ ಗಿರ್ಮ ಎಲ್ಲ ಹಾಗೆ ಇರತ್ತೆ. ಸೊ ಬೇಗ ಸುಟ್ಟೋಗ್ಲಿ ಅಂತ ಅಂದ್ಬಿಟ್ಟು ಬೆಂಕಿಗೆ ಕೊಡ್ತಾರೆ. ಇದನ್ನ ನರಮೇಧ ಅಥವಾ ನರಯಾಗ ಅಥವಾ ಪುರುಷಾಂಗವೇ ಅಂತ ಕೂಡ ಹೇಳ್ತಾರೆ. ಇದನ್ನ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಸಾವಿನ ನಂತರ ಯಮಲೋಕಕ್ಕೆ ಹೋಗುತ್ತೆ ಅನ್ನೋದು ನಂಬಿಕೆ, ಕೇವಲ ಭ್ರಮೆ. ಯಮಲೋಕ ಅಲ್ಲ. ಯಮ ಅಂತಂದ್ರೆ ನಿಯಂತ್ರಕ ಅಥವಾ ಶಿಸ್ತುಬದ್ಧ. ನಾವೇನ್ ಮಾಡಿರ್ತೀವಿ ನಮ್ಮ ಸಂಸ್ಕಾರ ಪರ್ಮನೆಂಟ್ ಆಟಮ್ಸ್ ಅಲ್ಲಿ ಅದು ನಮ್ ಜೊತೆಗೆ ಬರುತ್ತೆ. ಮತ್ತೆ ಏನಾಗತ್ತೆ, ಒಂದೊಂದೇ ಥಿಯಾಸಫಿಯ ಪ್ರಕಾರ ಏನಾಗತ್ತೆ, ಸ್ಥೂಲ ಲೋಕದಲ್ಲಿ ಮರಣ ಹೊಂದಿದ ನಂತರ ಕಾಮಲೋಕದಲ್ಲಿ ಮರಣ ಹೊಂದಿದ ನಂತರ ಮನೋಲೋಕದಲ್ಲಿ ಮರಣ ಹೊಂದಿದ ನಂತರ ಕಾರ್ಸಲ್ ಬಾಡಿಲಿ ಹೋಗಿ ಮತ್ತೆ ನಾವು ಇಳ್ಕೊಂಡ್ ಬಂದು ಮತ್ತೆ ಪುನರ್ಜನ್ಮವನ್ನ ನಾವು ತೆಗೆದುಕೊಳ್ತೀವಿ. ಇದನ್ನೇ ನಮ್ಮ ಥಿಯಾಸಫಿಯಲ್ಲಿ ಹಾವು ತನ್ನ ಬಾಲವನ್ನ ತನ್ನ ಬಾಯಲ್ಲಿ ನಿಲ್ಲುತ್ತೆ. ನಿರಂತರವಾಗಿ ನಾವು ಪುನರ್ಜನ್ಮವನ್ನ ತೆಗೆದುಕೊಳ್ತಾನೆ ಇರ್ತೀವಿ. ಜನನ ಮರಣ ಚಕ್ರದಲ್ಲೇ ಇರ್ತೀವಿ. ಆಶೆ ಕಡಿಮೆ ಮಾಡ್ಕೊಳ್ಬೇಕು, ಗುರಿ ಕಡೆ ಮುಖವನ್ನ ಹೊಂದಿರ್ಬೇಕು. ಇದೆಲ್ಲ ಶುದ್ಧೀಕರಣ ಆಗ್ತಾ ನಮ್ಮ ಮಾರ್ಗ ಸ್ಪಷ್ಟವಾಗ್ತಾ ಹೋಗುತ್ತೆ. ಪ್ರಣವ ಮಂತ್ರ ಅನ್ನೋದು ನಮ್ಗೆ ಈ ಜನ್ಮದಲ್ಲಿ ನಮ್ಗೆ ಇದಕ್ಕೆ ಕೊಟ್ಟಿದ್ದಾರೆ. ಓಂಕಾರದಲ್ಲೇ ನಾವು ಇರ್ಬೇಕು. ಗಾಯತ್ರಿಯಿಂದ ನಾವು ಎಷ್ಟು ಪಠಿಸಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪಠನ ಮಾಡ್ತಾ ಇದ್ದಾಗ ನಮ್ಮನ್ನ ನಾವು ಶುಚಿಯಾಗಿ ಇಟ್ಕೊಳ್ತಾ ಇದ್ದಂಗೆ ನಾವು ಊರ್ಧ್ವ ಲೋಕಕ್ಕೆ ಹೋಗೋದಿಕ್ಕೆ ಬಹಳ ಸುಲಭ ಆಗತ್ತೆ. ಆ ಆತ್ಮ ಇಷ್ಟೆಲ್ಲ ಸಂಸ್ಕಾರ ಕಾರ್ಯದ ಮೂಲಕ ಅದು ಪರಿಶುದ್ಧಗೊಂಡಾಗ ಅಪರಂಜಿ ಆಗತ್ತೆ. ನಾವು ಹತ್ರ ಇದ್ರೆ ನಾವೇನು ಬೇರೆ ಏನು ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ, ಹಿಂಗೆ ಕರ್ಕೊಂಡ್ಬಿಡ್ಬೋದಲ್ವ. ಇಷ್ಟೇ. ಇದು ಸಂಸ್ಕಾರ ಕಾರ್ಯ. ಈ 16 ಸಂಸ್ಕಾರ ಕಾರ್ಯದಲ್ಲಿ ನಮ್ಗಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ರೆ ನಾವು ಆದಷ್ಟು ಪರಿಶುದ್ಧರಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ವಂದನೆಗಳು.